ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಸುದ್ದಿಗಳನ್ನ ತಗೊಂಡು ನಾವು ನಿಮ್ಮ ಸ್ಪರ್ಧಾ ಲೈನ್ಸ್ ಹೊಸ ಟಾಪಿಕ್ಸ್ನ ತಗೊಂಡು ಸಿಂಪ್ಲಿಫೈ ಮಾಡೋದಕ್ಕೆ ಆನ್ಲೈನ್ ಬಂದಿದ್ದೀವಿ. ದೈನಂದಿನ ಪ್ರಚಲಿತ ವಿದ್ಯಮಾನಗಳು, ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವಿವತ್ತು ಡಿಸ್ಕಸ್ ಮಾಡೋಣ. ದ ಫಸ್ಟ್ ಟಾಪಿಕ್ ಫಾರ್ ಡಿಸ್ಕಷನ್ ವುಡ್ ಬಿ ನಿರ್ಮಲಾ ಸೀತಾರಾಮನ್ ಜಿ. ದ ಫಸ್ಟ್ ಟಾಪಿಕ್ ಇವತ್ತು ನಾವು ಡಿಸ್ಕಸ್ ಮಾಡೋದು ನಿರ್ಮಲಾ ಸೀತಾರಾಮನ್ ಜಿ. ಯಾಕೆ ಈ ಟಾಪಿಕ್ನ ತೊಗೊಂಡಿದ್ದೀವಿ ಅಂತಂದರೆ ಒಂದು ಸಿಗ್ನಿಫಿಕೆನ್ಸ್ ಇದೆ. ಏನು ಈ ಸಿಗ್ನಿಫಿಕೆನ್ಸ್ ಅಂತಂದರೆ, ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ವಿಲ್ ಸೆಟ್ ಅ ರೆಕಾರ್ಡ್ ಬೈ ಪ್ರೆಸೆಂಟಿಂಗ್ ದ 6th budget in a row, 5 annual budgets and 1 interim budget. Former Prime Minister Morarji Desai was the only one to achieve such a feat so far. ಇದರಿಂದ ಅರ್ಥ ಆಗೋದು ನಮಗೇನು ಅಂತಂದರೆ, ಫಿನಾನ್ಸ್ ಮಿನಿಸ್ಟರ್ಸ್ ಒಂದು ಕೀ ರೋಲ್ನ ಪ್ಲೇ ಮಾಡ್ತಾರೆ. ಅವರು ಬಜೆಟ್ ಮಂಡನೆ ಕೂಡ ಮಾಡ್ತಾರೆ. ಈ ವಿಚಾರದಲ್ಲಿ ನಮ್ಮ ನಿರ್ಮಲಾ ಸೀತಾರಾಮನ್ ಜಿ 5 ಆ್ಯನ್ಯುವಲ್ ಬಜೆಟ್ಸ್ನ ಡಿಸ್ಕಸ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ಹಾಗೆ ಅದೇ ಥರನೇ 1 ಇಂಟರಿಮ್ ಬಜೆಟ್ ಕೂಡ ಡಿಸ್ಕಸ್ ಮಾಡ್ತಾರೆ. ದೇಸಾಯಿ ಆಸ್ ಫಿನಾನ್ಸ್ ಮಿನಿಸ್ಟರ್ ಹ್ಯಾಡ್ ಪ್ರೀವಿಯಸ್ಲಿ ಪ್ರೆಸೆಂಟೆಡ್ 5 ಆ್ಯನ್ಯುವಲ್ ಬಜೆಟ್ಸ್ ಆ್ಯಂಡ್ 1 ಇಂಟರಿಮ್ ಬಜೆಟ್ ಬಿಟ್ವೀನ್ 1959 to 1964. ಈಗ ನಮ್ಮ ನಿರ್ಮಲಾ ಸೀತಾರಾಮನ್ ಜಿ ಇದೇ ಥರನೇ ಒಂದು ಮಂಡನೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಶಿ ಆಲ್ಸೋ ಹ್ಯಾಪನ್ಸ್ ಟು ಹ್ಯಾವ್ ಅ ಸಿಮಿಲರ್ ಲೈನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಫಿನಾನ್ಸಸ್ ಆ್ಯಂಡ್ ಶಿ ಹ್ಯಾಸ್ ಬೀನ್ ಪ್ರೊವೈಡಿಂಗ್ ಆ್ಯಂಡ್ ಪ್ರೆಸೆಂಟಿಂಗ್ 5 ಆ್ಯನ್ಯುವಲ್ ಬಜೆಟ್ಸ್ ಆ್ಯಂಡ್ 1 ಇಂಟರಿಮ್ ಬಜೆಟ್. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಸರಿ ಸುಮಾರು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು, ವಿತ್ ದ ಪ್ರೆಸೆಂಟೇಷನ್ ಆಫ್ ಇಂಟರಿಮ್ ಬಜೆಟ್ ಆನ್ February 1, Ms. Sitharaman will surpass the records of her predecessor like Manmohan Singh, Arun Jaitley ji, P. Chidambaram ji and Yashwant Sinha, who had presented 5 budgets in a row. She becomes the second woman to have presented the union budget after Indira Gandhi, who presented the budget for financial year 1970 and 71. ಫೆಬ್ರವರಿ 1ರಂದು ಮಧ್ಯಂತರ ಬಜೆಟ್ ಮಂಡನೆಯೊಂದಿಗೆ ಶ್ರೀಮತಿ ಸೀತಾರಾಮನ್ ಅವರು ಸತತ 5 ಬಜೆಟ್ಗಳನ್ನು ಮಂಡಿಸಿದ ಮನಮೋಹನ್ ಸಿಂಗ್, ಅರುಣ್ ಜೇಟ್ಲಿ, ಪಿ ಚಿದಂಬರಂ ಮತ್ತು ಯಶವಂತ್ ಸಿನ್ಹಾರವರ ಹಿಂದಿನ ದಾಖಲೆಗಳನ್ನು ಮೀರಿಸಿರುತ್ತಾರೆ. 1970-71ರ ಆರ್ಥಿಕ ವರ್ಷಕ್ಕೆ ಬಜೆಟ್ ಮಂಡಿಸಿದ ಇಂದಿರಾ ಗಾಂಧಿಯವರ ನಂತರ ಇವರು ಕೇಂದ್ರ ಬಜೆಟ್ ಮಂಡಿಸಿದ 2ನೇ ಮಹಿಳೆಯಾಗಿದ್ದಾರೆ. ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ವಿಚ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಈ ಕೆಲವೊಂದು ಫ್ಯಾಕ್ಟ್ಸು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಕೇಳುವ ಸಾಧ್ಯತೆಗಳಿದೆ. ಯಾಕೆ ಅಂತಂದರೆ, ಇಂದಿರಾ ಗಾಂಧೀಜಿ ಆದಮೇಲೆ ಸೆಕೆಂಡ್ ಮಹಿಳೆ ಆದ ಹಿರಿಮೆ ಇವರಿಗಿರುತ್ತೆ. ಅದೇ ಥರನೇ ಸಕ್ಸೆಸಿವ್ ಫಿನಾನ್ಸ್ ಬಜೆಟ್ಸ್ನ ಇವ್ರು ಮಂಡನೆ ಮಾಡ್ತಾರೆ. ಆಗಲೇ ಈಗ ಇವರು ಇಂಟ್ರೀಮ್ ಬಜೆಟ್ ಕೂಡ ಮಾಡಲಿಕ್ಕೆ ಹೋಗ್ತಿದ್ದಾರೆ. Now the first important question is, what is this interim budget? ಈ ಮಧ್ಯಂತರ ಬಜೆಟ್ ಅಂದರೆ ಏನು? An interim budget is presented by a government that is going through a transition period or is in its last year in office ahead of the general elections. ಅಂದರೆ ಮಧ್ಯಂತರ ಬಜೆಟ್ ಅನ್ನು ಪರಿವರ್ತನಾ ಅವಧಿಯ ಮೂಲಕ ಹಾದು ಹೋಗುವ ಅಥವಾ ಸಾರ್ವತ್ರಿಕ ಚುನಾವಣೆಗಳಿಗೆ ಮುಂಚಿತವಾಗಿ ಅಧಿಕಾರದಲ್ಲಿ ಕೊನೆಯ ವರ್ಷದಲ್ಲಿರುವ ಸರ್ಕಾರದಿಂದ ಮಂಡಿಸಲಾಗುತ್ತದೆ. ಏನಿದೆ ಅರ್ಥ ಅಂತಂದರೆ, ಈಗ ನಾವು ಎಲೆಕ್ಷನ್ ಇಯರ್ನ ನೋಡ್ತೀವಿ. ಅಂದರೆ ಈಗ ಏಪ್ರಿಲ್ ಮೇನಲ್ಲಿ ನಮಗೆ ಎಲೆಕ್ಷನ್ಸ್ ಆಗುತ್ತೆ. 5 ಇಯರ್ ಟರ್ಮ್ನ ಮೋದಿ ಸರ್ಕಾರ ಕಂಪ್ಲೀಟ್ ಮಾಡುತ್ತೆ. 2019ನಲ್ಲಿ ಎಲೆಕ್ಷನ್ ಆಗಿತ್ತು. ಮೋದಿ ಸರ್ಕಾರ ಗವರ್ಮೆಂಟ್ ಸರ್ಕಾರ ರಚನೆ ಫಾರ್ಮ್ ಮಾಡುತ್ತೆ. ಅದರದ್ದು ಪೀರಿಯಡು 5 ಇಯರ್ಸ್. ಈ 2024ಗೆ ಎಂಡ್ ಆಗುತ್ತೆ. ಸೊ ಇಂಟ್ರೀಮ್ ಬಜೆಟ್ ಅನ್ನೋದು ಯಾವಾಗ ಮಂಡನೆ ಮಾಡ್ತಾರೆ? ಇಂಟ್ರೀಮ್ ಬಜೆಟ್ ಅನ್ನೋ ಕಾನ್ಸೆಪ್ಟು ಒಂದು ವೇಳೆ ಸರ್ಕಾರ ಟ್ರಾನ್ಸಿಷನಲ್ಲಿ ಹೋಗ್ತಿದೆ ಅಥವಾ ಈ ವರ್ಷ ಎಲೆಕ್ಷನ್ ಇದೆ, ಈ ವರ್ಷ ಎಲೆಕ್ಷನ್ ಇರೋದ್ರಿಂದ ಅದಕ್ಕೂ ಮುಂಚೆ ಮಧ್ಯಂತರ ಬಜೆಟ್ನ ಪ್ರಪೋಸ್ ಮಾಡ್ತಾರೆ. ಸೊ ಇಂಟರಿಮ್ ಬಜೆಟ್ ಇಸ್ ದ್ಯಾಟ್ ಪರ್ಟಿಕ್ಯುಲರ್ ಬಜೆಟ್ ವಿಚ್ ಇಸ್ ಪ್ರಪೋಸ್ ಬೈ ದ ಗವರ್ಮೆಂಟ್ ಡ್ಯೂರಿಂಗ್ ಅ ಟ್ರಾನ್ಸಿಷನ್ ಪೀರಿಯಡ್. ಒಂದು ಟ್ರಾನ್ಸಿಷನ್ ಆಗ್ತಿದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಜಸ್ಟ್ ಬಿಫೋರ್ ದಿ ಎಲೆಕ್ಷನ್ಸ್. ವೈ ಇಸ್ ದಿಸ್ ಬೀಂಗ್ ಡನ್? ದಟ್ ಇಸ್ ಬಿಕಾಸ್ whosoever is elected as the government subsequently, they will be able to come out with the overall budget. ಈಗ ಏಪ್ರಿಲಲ್ಲಿ ಬಜೆಟ್ನ ಮಂಡನೆ ಮಾಡೋಕ್ಕೆ ಮುಂಚೆ ಏನಕ್ಕೆ ಇದನ್ನು ಮಾಡ್ತಾರೆ ಇಂಟ್ರೀಮ್ ಬಜೆಟ್ ಅಂತಂದರೆ, ನೆಕ್ಸ್ಟ್ ಒಂದು ಸರ್ಕಾರ ಬರುತ್ತೆ. ಆ ಒಂದು ಹೊಸ ಸರ್ಕಾರ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಆಫರ್ಸ್, ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ನ ಇನಿಷಿಯೇಟ್ ಮಾಡ್ತಾರೆ. ಇವರು ಈಗ ಎಲೆಕ್ಷನ್ಸ್ ಹೋಗುವುದರಿಂದ ಈ ಒಂದು ಪೀರಿಯಡ್ಗೆ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ಗೆ ಎಷ್ಟು ದುಡ್ಡು ಬೇಕೋ ಅದನ್ನು ಪಾರ್ಲಿಮೆಂಟ್ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಪಾರ್ಲಿಮೆಂಟ್ ರಿಕ್ವೆಸ್ಟ್ ಮಾಡಿ ಎಲ್ಲ ಲೆಜಿಸ್ಲೇಚರ್ ಮುಂದೆ ಪಾರ್ಲಿಮೆಂಟನ್ನು ರಿಕ್ವೆಸ್ಟ್ ಮಾಡಿ, ನಮಗೆ ದಯವಿಟ್ಟು ಇಷ್ಟು ಒಂದು ದುಡ್ಡನ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್
ಇಂಡಿಯಾ ಎತ್ಕೊಟ್ಟು ನಮಗೆ ಈ 2 ತಿಂಗಳುಗಳ ಕಾಲ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಮಾತ್ರ ನಮಗೆ ಈ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿ ಅಂತ ಪರ್ಮಿಷನ್ ತಗೊಳ್ತಾರೆ. ಸೊ ವಾಟ್ ಈಸ್ ಅನ್ ಇಂಟರಿಮ್ ಬಜೆಟ್? ಇಂಟರಿಮ್ ಬಜೆಟ್ ಇಸ್ ದ ರಿಕ್ವೆಸ್ಟ್ ಮೇಡ್ ಬೈ ದ ಎಕ್ಸಿಕ್ಯೂಟಿವ್ ಬಿಫೋರ್ ದ ಪಾರ್ಲಿಮೆಂಟ್, ಬಿಫೋರ್ ದ ಲೆಜಿಸ್ಲೇಚರ್. ಸೊ ದೇ ಆಸ್ಕ್ ದ ಲೆಜಿಸ್ಲೇಚರ್, ದ ಡಿಯರ್ legislature, please give us some money so that we can fulfill the criterion that we have already established. So we will be going to the elections in the month of April. So up until April, please sanction the money from the consolidated fund of India so that we would be able to fulfill the criterion. We would be able to provide social welfare schemes and programs. So an interim budget is a budget that is proposed by the executive so that for that interim period just before the elections they would be able to run the country. So ಈ ಇಂಟರಿಮ್ ಬಜೆಟ್ ಅಲ್ಲಿ is similar to the full budget. It goes to the formal discussion, approval process in the Lok Sabha. It is valid throughout that financial year, and then the government in power does not present the economic survey along with the interim budget. Let me simplify this process for you. We have something called as the economic survey. What is an economic survey? An economic survey is a document which is prepared by the government with the help of the chief economic advisor. So it is the chief economic advisor for the government of India and the finance ministry who will propose this survey, and ultimately it will be given to the government of India. So what is this economic survey? As the name denotes, it is the economic financial stability of the country or the schemes and the programs that which has begun in the last 1 year. So economic journey or the economic survey is basically a document which is about the past year performance of the government. So whenever an interim budget is being discussed, in this interim budget the economic survey will not be discussed at all. Let's say it is a full scale budget. Let's say for example the government is presenting the full scale budget for 1 year. In that particular period the government will also give what is called as the economic survey. So this economic survey will be the activities, the performance and the highlights of what has happened in the past 1 year. So ಈ ಮಧ್ಯಂತರ ಬಜೆಟ್ ಅಂದ್ರೆ ಏನು ಅಂತಂದ್ರೆ, ಸೊ ಇದು ಸಿಮಿಲರ್ ಟು ದ ಫುಲ್ ಬಜೆಟ್ ಆಗಿರುತ್ತೆ. ಇಲ್ಲಿ ಎಕನಾಮಿಕ್ ಸರ್ವೆಯನ್ನ ಪ್ರೆಸೆಂಟ್ ಮಾಡಲ್ಲ. ಈ ಎಕನಾಮಿಕ್ ಸರ್ವೆ ಅಂತಂದರೆ ಏನು? ಈಗ ನಾವು 2024 ಇದ್ದೀವಿ. ಈ 2024 ಅಂದರೆ 2023 ಮತ್ತು 2024 ಮಧ್ಯೆ ಗೌರ್ಮೆಂಟ್ ಏನೇನು ಸ್ಕೀಮ್ಸ್ ತಂತು, ಗೌರ್ಮೆಂಟ್ ಏನೇನು ಹೈಲೈಟಿಂಗ್ ಪ್ರೋಗ್ರಾಮ್ಸ್ ತಂದಿತ್ತು, ಅದರ ಪರ್ಫಾರ್ಮೆನ್ಸ್ ಹೇಗಿತ್ತು, ಫಿನಾನ್ಸ್ ಬಗ್ಗೆ, ಫಿನಾನ್ಷಿಯಲ್ ಡೆಫಿಸಿಟ್ ಬಗ್ಗೆ, ಅಥವಾ ಮಾನಿಟರಿ ಡೆಫಿಸಿಟ್ ಬಗ್ಗೆ, ಅಥವಾ ಅಗ್ರಿಕಲ್ಚರ್ ಸೆಕ್ಟರ್ ಬಗ್ಗೆ, ಅಥವಾ ಇಂಡಸ್ಟ್ರಿಯಲ್ ಸೆಕ್ಟರ್ ಬಗ್ಗೆ, ಎಕ್ಸ್ಚೇಂಜ್ ರೇಟ್ ರೆಜೀಮ್ ಬಗ್ಗೆ, ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನೂ ಇವರು ಹೈಲೈಟ್ ಮಾಡ್ತಾರೆ. ಸೊ 1 ಇಯರ್ ಇವ್ರದ್ದು ಏನೇನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತಲ್ಲ, ಲಾಸ್ಟ್ 1 ಇಯರ್ ಸರ್ಕಾರದ ಹೈಲೈಟ್ಸು ಅಥವಾ ಅಚೀವ್ಮೆಂಟ್ಸು ಎಲ್ಲದನ್ನು ತಗೊಂಡು ಒಂದು ಎಕನಾಮಿಕ್ ಸರ್ವೆ ಅಂತ ಗೌರ್ಮೆಂಟ್ ರಿಲೀಸ್ ಮಾಡ್ತಾರೆ. ಈ ಎಕನಾಮಿಕ್ ಸರ್ವೆ ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಸರ್ಕಾರ ರಿಲೀಸ್ ಮಾಡುತ್ತೆ. ಸರ್ಕಾರ ಏನಕ್ಕೆ ರಿಲೀಸ್ ಮಾಡುತ್ತೆ? 1 ವರ್ಷದ ಅಚೀವ್ಮೆಂಟ್ಸ್ ಅಂತ ಹೇಳಿ ಎಕನಾಮಿಕ್ ಸರ್ವೆನ ರಿಲೀಸ್ ಮಾಡ್ತಾರೆ. ಈ ಎಕನಾಮಿಕ್ ಸರ್ವೆನ ಚೀಫ್ ಎಕನಾಮಿಕ್ ಅಡ್ವೈಸರ್ ಇವರು ಹೆಲ್ಪ್ ತಗೊಂಡು ಈ ಒಂದು ಸರ್ವೆನ ರಿಲೀಸ್ ಮಾಡ್ತಾ ಬರ್ತಾರೆ. ಸೊ ಇಲ್ಲಿ ನಾವು ಕಾಣಬೇಕಾಗಿರೋದು ಏನು ಅಂತಂದ್ರೆ, ಮಧ್ಯಂತರ ಬಜೆಟ್ ಅಂದ್ರೆ ಇಂಟರಿಮ್ ಬಜೆಟ್ ಪೀರಿಯಡ್ ಮೂಲಕ ಇಲ್ಲಿ ಇವರು ರಿಲೀಸ್ ಮಾಡಲ್ಲ. ಯಾಕೆ ಅಂತಂದ್ರೆ ಹೊಸ ಸರ್ಕಾರ ಬರುತ್ತೆ. ಈ ಹೊಸ ಸರ್ಕಾರ ಅವ್ರದೇ ಆದಂತಹ ಸ್ಕೀಮ್ಸ್, ಪ್ರೋಗ್ರಾಮ್ಸ್, ಆಲೋಚನೆಗಳಿರುತ್ತೆ. ಸೊ ಈ ಇಂಟರಿಮ್ ಬಜೆಟ್ ಇಸ್ ಓನ್ಲಿ ಫಾರ್ ಎ ಬ್ರೀಫ್ ಪೀರಿಯಡ್. ಇಂಟರಿಮ್ ಬಜೆಟ್ ಬಂದು ಒಂದು ಸಣ್ಣ ಪೀರಿಯಡ್ಗೆ ಮಾತ್ರ, ಅಂದ್ರೆ ಎಲೆಕ್ಷನ್ಸ್ ಆಗುವ ಮುನ್ನ ಆ ಒಂದು ಟೈಮ್ ಪೀರಿಯಡ್ಗೆ ನನಗೆ ದುಡ್ಡು ಬೇಕು, ಹಣಕಾಸು ಬೇಕು, ಖರ್ಚಿಗೆ ವೆಚ್ಚಗಳಿಗೆ ಎಲ್ಲ ದುಡ್ಡು ಬೇಕಾಗುತ್ತೆ. ಸೊ ಅದಕ್ಕೆ ಪಾರ್ಲಿಮೆಂಟ್ ಇಂದ ಪರ್ಮಿಷನ್ ತಗೊಂಡು ಆ ಒಂದು ಬ್ರೀಫ್ ಪೀರಿಯಡ್ಗೋಸ್ಕರ ನಾನು ಬಜೆಟ್ ಮಂಡನೆ ಮಾಡೋದನ್ನೇ ಇಂಟರಿಮ್ ಬಜೆಟ್ ಅಂತ ಕರಿತೀವಿ. ಯಾಕೆ ಎಲೆಕ್ಷನ್ಸ್ ಇಯರ್ ಅಲ್ಲಿ ಇಂಟರಿಮ್ ಬಜೆಟ್ನ ಪ್ರೆಸೆಂಟ್ ಮಾಡ್ತಾರೆ? ಅದು ಯಾಕೆ ಅಂತಂದ್ರೆ, ಇದೇ ಸರ್ಕಾರ ಬರಬೇಕು ಅಂತ ಏನಿಲ್ಲ. there can be new political party which is present. ಆ ನ್ಯೂ ಪೊಲಿಟಿಕಲ್ ಪಾರ್ಟಿ ಗೌರ್ಮೆಂಟ್ ಫಾರ್ಮೇಷನ್ನ ಮಾಡ್ಬೋದು, ಅವರು ಹೊಸ ಸ್ಕೀಮ್ಸ್ ಪ್ರೋಗ್ರಾಮ್ಸ್ನ ತರ್ಬೋದು. ಅವರು ಏನೋ ಒಂದು ಜನರಿಗೆ ಮಾತು ಕೊಟ್ಟಿರ್ತಾರೆ, ನಾವು ಈ ಥರ ಪ್ರೋಗ್ರಾಮ್ಸ್ನ ತರ್ತೀವಿ ಅಂತ ಹೇಳಿ. ಒಂದು ಮ್ಯಾನಿಫೆಸ್ಟೋ ಇರುತ್ತೆ, ಆ ಮ್ಯಾನಿಫೆಸ್ಟೋ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ಆ ಪ್ರೋಗ್ರಾಮ್ಸ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳೋದೆ ಮ್ಯಾನಿಫೆಸ್ಟೋ. ಸೊ ಅವ್ರು ಎಲೆಕ್ಟ್ ಆಗಿರೋದೆ ಅವ್ರ ಮ್ಯಾನಿಫೆಸ್ಟೋ ಮೂಲಕ. ಸೊ ಈ ಪ್ರೋಗ್ರಾಮ್ಸ್ನ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಅವರು ಹೊಸ ವರ್ಷದಲ್ಲಿ ಫುಲ್ ಬಜೆಟ್ನ ಮಂಡನೆ ಮಾಡ್ತಾರೆ. ಈಗ ಎಲೆಕ್ಷನ್ಗೆ ಮುಂಚೆ ಇಂಟ್ರೀಮ್ ಬಜೆಟ್ನ ಮಾತ್ರ ಮಂಡನೆ ಮಾಡ್ತಾರೆ. ಅದೇ ಥರನೇ ನಮಗೆ ಎಲೆಕ್ಷನ್ಸಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಇರುತ್ತೆ. ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ಏನು?
ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತಂದರೆ ಇದು ಒಂದು ಕನ್ಸೆನ್ಸಸ್ ಬಿಲ್ಡ್ ಮಾಡಿರುವಂಥದ್ದು. ಕನ್ಸೆನ್ಸಸ್ ಯಾರ ಮಧ್ಯೆ? ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಮಧ್ಯೆ ಒಂದು ಕನ್ಸೆನ್ಸಸ್ ಬಿಲ್ಡ್ ಆಗಿರುತ್ತೆ. ಏನು ಈ ಕನ್ಸೆನ್ಸಸ್ ಅಂದರೆ, ಡ್ಯೂರಿಂಗ್ ದ ಎಲೆಕ್ಷನ್ ಇಯರು, ಅಂದರೆ ಈಗ 2024 ನಮಗೆ ಲೋಕಸಭಾ ಎಲೆಕ್ಷನ್ಸ್ ನಡೆಯುತ್ತೆ. ಈ ಒಂದು ಎಲೆಕ್ಷನ್ಸಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಆಪರ್ಚುನಿಟೀಸ್ ಕೊಡಬೇಕು. ಯಾರು ಗೌರ್ಮೆಂಟ್ ಮೆಕ್ಯಾನಿಸಮ್ನ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು, ಯಾರು ಗೌರ್ಮೆಂಟ್ ದುಡ್ಡಿಂದ ತಗೊಂಡು ಹೊಸ ಪ್ರೋಗ್ರಾಮ್ ಅಂಡ್ ಸ್ಕೀಮ್ಸ್ನ ಮಾಡಬಾರ್ದು, ಸೊ ದಟ್ ದೇರ್ ಇಸ್ ಪ್ಯಾರಿಟಿ ಅಂತ. ಸೊ ಇಲ್ಲಿ ಎಕ್ಸಿಕ್ಯೂಟಿವ್ ಸರ್ಕಾರ ರಚನೆ ಮಾಡಿರುತ್ತೆ, ಅವರು ಪವರಲ್ಲಿ ಇರ್ತಾರೆ, ಅವ್ರ ಹತ್ರ ದುಡ್ಡು ಇರುತ್ತೆ, ಎಕ್ಸಿಕ್ಯೂಟಿವ್ ವಿಲ್ ಹ್ಯಾವ್ ದ ಮನಿ ಪವರ್. ಸೊ ಅವ್ರು ಹೊಸ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ನ ತಂದರು ಅಂತಂದರೆ ಪೀಪಲ್ ವಿಲ್ ಸ್ಟಾರ್ಟ್ ಡ್ರಿಫ್ಟಿಂಗ್ ಟುವರ್ಡ್ಸ್ ದೆಮ್, ಅಂದರೆ ಜನ ಅವ್ರ ಕಡೆಗೆ ವಾಲ್ಬಹುದು. ಇದನ್ನು ಸ್ಟಾಪ್ ಮಾಡಲಿಕ್ಕೆ ಪಾರ್ಟೀಸ್ ಎಲ್ಲನೂ ಒಂದು ಕನ್ಸೆನ್ಸಸ್ ಬಿಲ್ಡ್ ಮಾಡ್ತಾರೆ. ಅದೇ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್. ಇದು ಲಾ ಏನಾದರೂ ಇದೆಯಾ? ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇದು ತುಂಬಾ ಇಂಪಾರ್ಟೆಂಟು. ಯಾವುದೇ ತರಹದ ಲಾ ಇಲ್ಲ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ವಾಲಂಟರಿ ಇನ್ ನೇಚರ್. ಇಲ್ಲಿ ಯಾವುದೇ ತರಹದ ಲಾ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಕಾಣಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಎ ಕನ್ಸೆನ್ಸಸ್. ಆ ಕನ್ಸೆನ್ಸಸ್ ಬೇಸಿಸ್ ಮೇಲೇ ಈ ಒಂದು ಇಂಟ್ರೀಮ್ ಬಜೆಟ್ ಕೂಡ ನಡೆಯುತ್ತೆ. ಅಂದರೆ ಇಂಟ್ರೀಮ್ ಬಜೆಟ್ ಏನಕ್ಕೆ ಮಾಡ್ತಾರೆ ಅಂತಾರೆ, ಹೊಸ ಸರ್ಕಾರ ಬಂದು ಹೊಸ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ನ ತರಲಿ. ಅದೇ ತರಹನೇ ಈ ಒಂದು ಪೀರಿಯಡಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟೇಷನಲ್ಲಿ ಇರಬಹುದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವುದೇ ಹೊಸ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ತಂದು ಈ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅಡ್ವಾಂಟೇಜ್ ಆಗಬಾರ್ದು ಅಂತ ಹೇಳಿ ಈ ಒಂದು ಇಂಟ್ರೀಮ್ ಬಜೆಟ್ನ ರಿಲೀಸ್ ಮಾಡ್ತಾರೆ. ಸೊ ದ ಇಂಟ್ರೀಮ್ ಬಜೆಟ್ ಇಸ್ ದ್ಯಾಟ್ ಪರ್ಟಿಕ್ಯುಲರ್ ಬಜೆಟ್ ವಿಚ್ ಇಸ್ ರಿಲೀಸ್ during the election year, and this is also because political party build a consensus where it is in line with the model code of conduct. And whenever there is the model code of conduct, you're not supposed to bring in new schemes and programs, that is to bring parity among all political parties within the country. If at all there is one government which has taken the power in the present situation, it has the money power at its disposal. If at all it is bringing new schemes and programs in the present year, there might be couple of people who might be drifted towards that government. They may vote for that political party. In order to prevent it, what we have is an interim budget which will continue to have the creation of the existence of the already existing programs, and new programs will not be initiated during the interim budget. So it is valid throughout the entire financial year for the budget, and for the interim budget it is for that brief period of time. For the entire year it is the entire budget that will come into the picture, but for the interim budget it is only for the brief period. So ಈ interim budget ಅಥವಾ ಮಧ್ಯಂತರ ಬಜೆಟ್ ಬಂದು ಒಂದು ಬ್ರೀಫ್ ಪೀರಿಯಡ್ಗೆ ಮಾತ್ರ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ವಾಟ್ ಈಸ್ ಇಂಟರಿಮ್ ಬಜೆಟ್? ಇಟ್ ಈಸ್ ಅ ಬಜೆಟ್ ಫಾರ್ ದ ಬ್ರೀಫ್ ಪೀರಿಯಡ್ ದಟ್ ವಿಲ್ ಬಿ ಟೇಕನ್ ಅಪ್ ಬೈ ದಿ ಗವರ್ಮೆಂಟ್. ನೆಕ್ಸ್ಟ್ ಟಾಪಿಕ್ ಡಿಸ್ಕಷನ್ ಬಂದು ಶಿಲ್ಪವನ ಇನ್ ಮೆಮೊರಿ ಆಫ್ ಸಂಗೊಳ್ಳಿ ರಾಯಣ್ಣ. ಶೌರ್ಯ ಭೂಮಿ ಶಿಲ್ಪವನ ವಾಸ್ ಇನಾಗ್ರೇಟೆಡ್ ಬೈ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ at Sangolli in Bailahongala Taluk, Belagavi district. It is a rock garden dedicated to Sangolli Rayana, who was the commander of Kittur Chennamma, who rebelled against the British. ಸಂಗೊಳ್ಳಿ ರಾಯಣ್ಣನ ಸ್ಮರಣಾರ್ಥ ಶಿಲ್ಪವನ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿಯಲ್ಲಿ ಶೌರ್ಯಭೂಮಿ ಶಿಲ್ಪವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಇದು ಬ್ರಿಟಿಷ್ ವಿರುದ್ಧ ಬಂಡಾಯವೆದ್ದ ಕಿತ್ತೂರು ಚೆನ್ನಮ್ಮನ ಕಮಾಂಡರ್ ಸಂಗೊಳ್ಳಿ ರಾಯಣ್ಣನಿಗೆ ಮೀಸಲಾದ ರಾಕ್ ಗಾರ್ಡನ್. ಸೊ ನಾವು we have to understand some of the freedom fighters who have gone beyond the scope of the human ability to win for the country. ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ಪದಗಳು ಸಾಲಲ್ಲ. ಯಾಕೆ ಅಂತಂದರೆ ಅವ್ರು ಮಾಡಿರುವಂತಹ ತ್ಯಾಗ, ಅವ್ರು ಮಾಡಿರುವಂತಹ ದೇಶಕ್ಕೋಸ್ಕರ ಸ್ಯಾಕ್ರಿಫೈಸಸ್ ಏನಿದೆ ಅದು ಪದಗಳಲ್ಲಿ ವರ್ಣನೆ ಮಾಡಲಿಕ್ಕೆ ಆಗಲ್ಲ. ಅವ್ರು ಸ್ಯಾಕ್ರಿಫೈಸ್ ಮಾಡೋದನ್ನು ನಾವು ಸದಾ ನೆನೆಸ್ಕೊಳ್ಬೇಕಾಗುತ್ತೆ. ಆ ಒಂದು ಪ್ರಮೇಯದಲ್ಲಿ ಈ ಒಂದು ಶಿಲ್ಪವನನ ಇವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ಶಿಲ್ಪವನ ಬಗ್ಗೆ ನಾವು ನೋಡಬೇಕಾದ್ರೆ ಇದರಲ್ಲಿ ಈ ಥರ ಇಮೇಜಸ್ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಬೀಂಗ್ ಕ್ರಿಯೇಟೆಡ್ ಇನ್ ದ ಶಿಲ್ಪವನ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ದರ್ ಇಸ್ ಜುಬಿಲೆನ್ಸ್, ಪೀಪಲ್ ಆರ್ ಹ್ಯಾಪಿ ಅಬೌಟ್ ಇಟ್. ಈ ಒಂದು ವಿಕ್ಟ್ರಿ ಆದಮೇಲೆ ಪೀಪಲ್ ಆರ್ ಹ್ಯಾಪಿ, ಆ ಥರದ್ದೊಂದು ಇಮೇಜ್ನ ನಾವಿಲ್ಲಿ ನೋಡ್ಬೋದು. ಈ ಶಿಲ್ಪವನದ ಬಗ್ಗೆ ಮಾತಾಡ್ತಾ ಇಲ್ಲಿ ದ ಗಾರ್ಡನ್ ಹ್ಯಾಸ್ ಬಸ್ ಆಫ್ ರಾಯಣ್ಣ ಆ್ಯಂಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಅಸೋಸಿಯೇಟ್ ಫೆಲೋ ಸೋಲ್ಜರ್ಸ್ ಲೈಕ್ ಅಮ್ಮಟೂರ್ ಬಾಳಪ್ಪ, ಬಿಚ್ಚುಟ್ಟಿ ಚನ್ನಬಸಪ್ಪ, ಗಜವೀರ ಸಿದ್ದಿ. ಇಟ್ ಆಲ್ಸೋ ಫೀಚರ್ಸ್ ದ ಮುರಾಲ್ಸ್ ಆಫ್ ಸಮ್ ಬ್ರಿಟಿಷ್ ಆಫೀಸರ್ಸ್ ಹೂ ಅಟ್ಯಾಕ್ ದ ಕಿತ್ತೂರ್ ಕಿಂಗ್ಡಮ್, ಇನ್ಸಿಡೆಂಟ್ಸ್ ಫ್ರಮ್ ದ ಲೈಫ್ ಆಫ್ ರಾಯಣ್ಣ ಆ್ಯಂಡ್ ಹಿಸ್ ಅಸೋಸಿಯೇಟ್ಸ್ ಆ್ಯಂಡ್ ಫ್ಯಾಮಿಲಿ. ಉದ್ಯಾನವು ರಾಯಣ್ಣ ಮತ್ತು ಅವರ ಕುಟುಂಬ ಸದಸ್ಯರು ಮತ್ತು ಸಹಚರರು,
ಅಮ್ಮಟ್ಟೂರು ಬಾಲಪ್ಪ, ಬಿಚ್ಚುಗತ್ತಿ ಚನ್ನಬಸಪ್ಪ ಮತ್ತು ಗಜವೀರ ಸಿದ್ದಯ್ಯನಂತಹ ಸಹ ಸೈನಿಕರ ಪ್ರತಿಮೆಗಳನ್ನು ಹೊಂದಿದೆ. ಇದು ಕಿತ್ತೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದ ಕೆಲವು ಬ್ರಿಟಿಷ್ ಅಧಿಕಾರಿಗಳ ಭಿತ್ತಿ ಚಿತ್ರಗಳನ್ನು ಸಹ ಒಳಗೊಂಡಿದೆ. ರಾಯಣ್ಣ ಮತ್ತು ಅವರ ಸಹಚರರು ಮತ್ತು ಕುಟುಂಬದ ಜೀವನದ ಘಟನೆಗಳು ಈ ಒಂದು ಬಸ್ಟಲ್ಲಿರುತ್ತೆ, ಈ ಒಂದು ಗಾರ್ಡನಲ್ಲಿ ಇರುತ್ತೆ ಅನ್ನೋದೇ ಈ ಒಂದು ಫೀಚರ್. ಈಗ ನಾವು ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಈ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ನಿಮ್ಮ KPSC KS ಎಕ್ಸಾಮ್ಗೆ ತುಂಬ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ನೀವು ಲಾಸ್ಟ್ ಫ್ಯೂ ಇಯರ್ಸ್ KS ಎಕ್ಸಾಮ್ ಪ್ಯಾಟ್ರನ್ ನೋಡ್ತಾ ಬಂದರೆ ಯಾವುದು ಕರೆಂಟ್ ಟ್ರೆಂಡಲ್ಲಿತ್ತು, KPSC ಎಕ್ಸಾಮ್ಸ್ ನ್ಯೂಸಲ್ಲಿತ್ತು ಅಂಥದನ್ನು ಜಾಸ್ತಿ ಸ್ಟ್ಯಾಟಿಕ್ ಕಂಟೆಂಟ್ನ ಡೈನಾಮಿಕ್ ಫಾರ್ಮಲ್ಲಿ ಕೇಳ್ತಾ ಬರ್ತಾರೆ. ಅಂದರೆ ಇದೆಲ್ಲ ಆ್ಯಕ್ಚುಲಿ ಸ್ಟ್ಯಾಟಿಕ್ ಕಂಟೆಂಟು, ಅಂದರೆ ನಮ್ಮ ಒಂದು ಡೈನಾಸ್ಟೀಸ್ ಬಗ್ಗೆ, ನಮ್ಮ ಒಂದು ರಾಜ್ಯ ಮನೆತನದ ಬಗ್ಗೆ, ಆಗು ಹೋಗುಗಳ ಬಗ್ಗೆ ಈ ಒಂದು ಕ್ವೆಶ್ಚನ್ ಇರೋದು. ಬಟ್ ಈಗ ನ್ಯೂಸಲ್ಲಿದೆ, ನ್ಯೂಸಲ್ಲಿ ಇರೋದ್ರಿಂದ ಆ ಒಂದು ಸ್ಟ್ಯಾಟಿಕ್ ಪಾರ್ಟ್ನ ಡೈನಾಮಿಕ್ ಕ್ವೆಶ್ಚನ್ ಪಾರ್ಟ್ ಆಗಿ ಕೇಳ್ತಾರೆ. ಸೊ ಅಬೌಟ್ ಸಂಗೊಳ್ಳಿ ರಾಯಣ್ಣ ನಮಗೆ ಗೊತ್ತಾಗಬೇಕಾಗಿರೋದು, ಈ ವಾಸ್ ದ ಮಿಲಿಟರಿ ಕಮಾಂಡರ್ ಆಫ್ ದ ಪ್ರಿನ್ಸ್ಲಿ ಸ್ಟೇಟ್ ಆಫ್ ಕಿತ್ತೂರ್. ಸೊ ಯಾವ ಊರು ಅಥವಾ ಯಾವ ರಾಜ್ಯ, ಇಟ್ ಈಸ್ ದ ಸ್ಟೇಟ್ ಆಫ್ ಕಿತ್ತೂರ್. ಆಗ ಒಂದು ಡೈನಾಸ್ಟಿ ಇತ್ತು. ಸರ್ವ್ಡ್ ಅಂಡರ್ ಕಿಂಗ್ ಮಲ್ಲಸರ್ಜ ದೇಸಾಯಿ ಆ್ಯಂಡ್ ಹಿಸ್ ಡೊವೇಗ ಕ್ವೀನ್ ರಾಣಿ ಚೆನ್ನಮ್ಮ. ಲೆಡ್ ದ ಫಸ್ಟ್ ಆಂಗ್ಲೋ ಕಿತ್ತೂರ್ ವಾರ್ or the kingdom's rebellion in 1824, where his associate Ammaturu Balappa was killed. He waged a guerrilla war against the company till 1829. 19ನೇ ಶತಮಾನದಲ್ಲಿ ಕಿತ್ತೂರು ರಾಜಪ್ರಭುತ್ವದ ಮಿಲಿಟರಿ ಕಮಾಂಡರ್ ಆಗಿದ್ದವರು ನಮ್ಮ ಸಂಗೊಳ್ಳಿ ರಾಯಣ್ಣ. ರಾಜ ಮಲಸರ್ಜ ದೇಸಾಯಿ ಮತ್ತು ಅವರ ವರದಕ್ಷಿಣೆ ರಾಣಿ ಚೆನ್ನಮ್ಮ ಅವರ ಅಡಿಯಲ್ಲಿ ಸೇವೆ ಸಲ್ಲಿಸಿದರು. 1824ರಲ್ಲಿ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧ ಅಥವಾ ಸಾಮ್ರಾಜ್ಯದ ದಂಗೆಯನ್ನು ಮುನ್ನಡೆಸಿದರು. ಅಲ್ಲಿ ಅವರ ಸಹವರ್ತಿ ಅಮ್ಮಟ್ಟೂರು ಬಾಲಪ್ಪ ಕೊಲ್ಲಲ್ಪಟ್ಟರು. 1829ರವರೆಗೆ ಕಂಪನಿಯ ವಿರುದ್ಧ ಗೊರಿಲ್ಲಾ ವಾರ್ಫೇರ್ ಯುದ್ಧವನ್ನು ನಡೆಸಿದರು. ಈ ಗೊರಿಲ್ಲಾ ವಾರ್ಫೇರ್ ಅಂದರೆ ಏನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಗೊರಿಲ್ಲಾ ವಾರ್ಫೇರ್ ಅನ್ನೋದು ಇಂಡಿಯನ್ ಕಿಂಗ್ಡಮ್ ಅಥವಾ ಇಂಡಿಯನ್ ಡೈನಾಸ್ಟೀಸ್ ತುಂಬಾ ಎಂಪ್ಲಾಯ್ ಮಾಡ್ತಿದ್ರು. ಈ ಗೊರಿಲ್ಲಾ ವಾರ್ಫೇರ್ ಅನ್ನೋ ಟ್ಯಾಕ್ಟಿಕ್ಸ್ನ ಶಿವಾಜಿ ಮಹಾರಾಜ್ ಮಹಾರಾಷ್ಟ್ರದಲ್ಲೂ ಕೂಡ ಯೂಸ್ ಮಾಡ್ತಾರೆ. ಏನು ಈ ಗೊರಿಲ್ಲಾ ವಾರ್ಫೇರ್ ಅಂತಂದರೆ, ಈಗ ನಾನು ಕನ್ವೆನ್ಷನಲ್ ವಾರ್ಫೇರ್ ಫೈಟ್ ಮಾಡ್ತೀನಿ ಅಂದರೆ ಏನಾಗುತ್ತೆ, ಕನ್ವೆನ್ಷನಲ್ ವಾರ್ಫೇರಲ್ಲಿ ಯು ವುಡ್ ಹ್ಯಾವ್ ಆರ್ಮಿ ಆಫ್ ಒನ್ ಆರ್ಮಿ ಇರುತ್ತೆ, ಇನ್ನೊಂದು ಆರ್ಮಿ ಇರುತ್ತೆ, ಇವರಿಬ್ಬರು ಡೈರೆಕ್ಟಾಗಿ ಕ್ಲ್ಯಾಶ್ ಮಾಡ್ತಾ ಹೋಗ್ತಾರೆ. ಬಟ್ ಈ ಗೊರಿಲ್ಲಾ ವಾರ್ಫೇರಲ್ಲಿ ಏನಾಗುತ್ತೆ, ಒಂದು ಕಾಡು ಅಂತ ನಾವು ಊಹೆ ಮಾಡಿದ್ದಲ್ಲಿ ಆ ಕಾಡಿನ ಮಧ್ಯೆ ಇವ್ರು ಎಲ್ಲಿರ್ತಾರೆ ಅಂತ ನಮಗೆ ಊಹೆ ಮಾಡಲಿಕ್ಕಾಗಲ್ಲ. ಇವ್ರು ಯಾವುದೋ ಒಂದು ಮರದಲ್ಲಿ ಅಡಗಿರ್ಬೋದು, ಇವರು ಅಲ್ಲಿರುವಾಗ ಯಾವುದೋ ಬಿಲ್ಲು ಅಥವಾ ಬಾಣ ಮತ್ತು ಹೇಗೋ ಇವ್ರನ್ನ ಸಾಯಿಸ್ಬೋದು ಆಪೋನೆಂಟ್ ಪಾರ್ಟಿನ. ಸೊ ಅ ಗೊರಿಲ್ಲಾ ವಾರ್ಫೇರ್ ಈಸ್ ಅ ವಾರ್ಫೇರ್ ವಿಚ್ ಇಸ್ ನಾಟ್ ಅ ಡೈರೆಕ್ಟ್ traditional warfare that is in system. So what could happen? For example, even the Naxalites who are presently practicing in Chhattisgarh or for in the remote corners use this guerrilla warfare. So what is this guerrilla warfare? Basically, it is that tactic or that particular action plan of certain section or the dynasties in the past where they used to hide in a particular place. Through this hiding zone, they used to hit the opponents, they used to kill the opponents, they used to destroy the opponents, primarily because the other side does not know where these people are located. They might be in a particular forest area, they might be on the tree as well, they might be able to create a potholes in a particular forest. So the minute they're able to put their legs onto this particular pothole, they immediately fall down as well. What they will also have is a discretionary tactics that they are using. What they also have, they are in a disguised form in local parameters, in local conditions. So people would not be able to see them because they would have got acclimatized to that environment. So a guerrilla warfare is a warfare that is envisaged, that is practiced by few dynasties. And similarly in Maharashtra, we also had Shivaji Maharaj who also did employ this particular concept against the Mughal rule as well. So this guerrilla warfare is not a conventional warfare where direct warfare happens between the parties, but instead one of the parties who wants to take advantage is hiding in the forest. Basically he has less numbers because the numbers on their side is comparatively less, and they want to take the disadvantage of it and hit the opposition, basically making use of the guerrilla warfare.
ಸಂಗೊಳ್ಳಿ ರಾಯಣ್ಣ ಬಗ್ಗೆ ಮತ್ತೆ ಓದಬೇಕಾದ್ರೆ there were traitors in Rayanna's camp led to his capture along with some of his associates. He was hanged to a tree along with 6 of his associates. ಅಂದರೆ ಇವರು ಆ ಟೈಮಲ್ಲಿ ಹೇಗೆ ಸಿಕ್ಕಾಕೊಳ್ತಾರೆ ಅಂತಂದರೆ ಅವರು ಒಂದು ಕಿಂಗ್ಡಮಲ್ಲಿ ಕೆಲವು ಟ್ರೈಟರ್ಸ್ ಇರ್ತಾರೆ, ದೇಶದ್ರೋಹಿಗಳಿರ್ತಾರೆ, ಅವರೇ ಹಾಕ್ಕೊಡ್ತಾರೆ ಇವ್ರು ಇಂಥ ಜಾಗದಲ್ಲಿದ್ದಾರೆ ಅಂತ ಹೇಳಿ. ಹಾಗಾಗಿ ಇವ್ರನ್ನ ಸಿಕ್ಕಾಕೊಳ್ತಾರೆ. ಸೊ ರಾಯಣ್ಣನ ಶಿಬಿರದಲ್ಲಿ ದೇಶದ್ರೋಹಿಗಳು ಅವನ ಕೆಲವು ಸಹಚರರೊಂದಿಗೆ ಅವನನ್ನು ಸೆರೆ ಹಿಡಿಯಲು ಕಾರಣವಾಯಿತು. ಆತನ 6 ಮಂದಿ ಸಹಚರರೊಂದಿಗೆ ಮರಕ್ಕೆ ನೇಣು ಹಾಕಲಾಯಿತು. ದಿಸ್ ವಾಸ್ ದ ಪನಿಷ್ಮೆಂಟ್ ದಟ್ ವಾಸ್ ಗಿವನ್ ಟು ಸಂಗೊಳ್ಳಿ ರಾಯಣ್ಣ. ಸೊ ಇವ್ರು ಹೇಗೆ ಸಿಕ್ಕಾಕೊಂಡ್ರು ಅಂತಂದರೆ, ಆ ನಮ್ಮ ದೇಶದ್ರೋಹಿಗಳಿರ್ತಾರಲ್ಲ, ಆ ದೇಶದ್ರೋಹಿಗಳ ಮಾಡಿನ ಕೆಲಸದಿಂದ ಇವರು ಸಿಕ್ಕಾಕೊಂಡು ಇವ್ರನ್ನ ಹ್ಯಾಂಗ್ ಮಾಡ್ತಾರೆ, ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡ್ತಾರೆ, ಡೆತ್ ಪೆನಾಲ್ಟಿ ಕೊಡ್ತಾರೆ, ಒಂದು ಮರಕ್ಕೆ ನೇಣು ಹಾಕಿ ಇವ್ರನ್ನ ಸಾಯಿಸಲಾಗುತ್ತದೆ. ಈ ದೇಶದ್ರೋಹಿಗಳು ಎಲ್ಲ ಕಾಲದಲ್ಲೂ ಇರ್ತಾರೆ, ಈಗಲೂ ಇರ್ತಾರೆ. ದೇ ವಿಲ್ ಕಂಟಿನ್ಯೂ ಟು ಎಕ್ಸಿಸ್ಟ್ ಬಿಕಾಸ್ ಆಫ್ ದ ಮೆಟೀರಿಯಲ್ ಕಂಫರ್ಟ್ಸ್ ದಟ್ ದೇ ವಿಶ್ ಟು ಹ್ಯಾವ್. ಈ ದೇಶದ್ರೋಹಿಗಳು ಆಗಲೇ ಅಲ್ಲ, ಈಗಲೂ ಇರ್ತಾರೆ. ನೀವು ಸಮಾಜದಲ್ಲಿ ಯಾರು ಈ ದೇಶದ್ರೋಹಿಗಳು ನೀವೇ ಗುರ್ತಿಸ್ಕೊಂಡು ನಿಮ್ಗೆ ಯಾರಿಗೆ ರೈಟ್ ಇದೆಯೋ ಅವ್ರು ಕರೆಕ್ಟಾಗಿ ಓಟ್ ಹಾಕಬೇಕಾಗತ್ತೆ. ದ ನೆಕ್ಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ವಲ್ಚರ್ಸ್ ಸರ್ವೆ. ನೆಕ್ಸ್ಟ್ ಟಾಪಿಕ್ ಬಂದು ರಣಹದ್ದು ಸಮೀಕ್ಷೆ. Context, what is the context? More than 300 vultures were recorded in the recently completed synchronous vulture survey in the Nilgiri Biosphere Reserve encompassing parts of Kerala, Tamil Nadu and Karnataka. ಕೇರಳ, ತಮಿಳುನಾಡು ಮತ್ತು ಕರ್ನಾಟಕದ ಭಾಗಗಳನ್ನು ಒಳಗೊಂಡಿರುವ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಪೂರ್ಣಗೊಂಡ ಸಿಂಕ್ರೋನಸ್ ರಣಹದ್ದು ಸಮೀಕ್ಷೆಯಲ್ಲಿ 300ಕ್ಕೂ ಹೆಚ್ಚು ರಣಹದ್ದುಗಳನ್ನು ದಾಖಲಿಸಲಾಗಿದೆ. ಸೊ ದೇರ್ ವಾಸ್ ಎ ಸರ್ವೆ ದಟ್ ವಾಸ್ ಕಂಡಕ್ಟೆಡ್ ಇನ್ ದ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಆ್ಯಂಡ್ ಇನ್ ದಿಸ್ ಬಯೋಸ್ಫಿಯರ್ ರಿಸರ್ವ್ ದೇ ಹ್ಯಾವ್ ಎನ್ಕೌಂಟರ್ಡ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಸ್ಯಾಂಪ್ಲಿಂಗ್ ಸರ್ವೆ ದಟ್ ವಾಸ್ ಕಂಡಕ್ಟೆಡ್ ದೇ ವರ್ ಆಸ್ ಮೆನಿ ಆಸ್ 300 ವಲ್ಚರ್ಸ್. ಸರಿಸುಮಾರು 300 ವಲ್ಚರ್ಸ್ ರಣಹದ್ದುಗಳನ್ನ ಈ ಒಂದು ನೀಲಗಿರಿ ಬಯೋಸ್ಫಿಯರ್ ರಿಸರ್ವಲ್ಲಿ ನಾವು ನೋಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಈ ವಲ್ಚರ್ ಸರ್ವೆ ಬಗ್ಗೆ ಮಾತಾಡಬೇಕಾದ್ರೆ, according to the data, the Madumalai Satyamangalam Bandipur Vineyard complex of the NPR accounted for over 82% of the vultures recorded during the day. ಸಮೀಕ್ಷೆಯ ಮಾಹಿತಿಯ ಪ್ರಕಾರ NBRನ ಮಧುಮಲೈ ಸತ್ಯಮಂಗಲಂ ಬಂಡೀಪುರ ವಾಯ್ನಾಡ್ ಸಂಕೀರ್ಣವು ಸಮೀಕ್ಷೆಯ ಸಮಯದಲ್ಲಿ ದಾಖಲಾದ ರಣಹದ್ದುಗಳಲ್ಲಿ 82%ಗಿಂತ ಹೆಚ್ಚಿತ್ತು. ದಿ ಹೈಯೆಸ್ಟ್ ನಂಬರ್ ವಾಸ್ ರೆಕಾರ್ಡೆಡ್ ಇನ್ ಮಧುಮಲೈ ಆ್ಯಂಡ್ ಸತ್ಯಮಂಗಲಂ ಟೈಗರ್ ರಿಸರ್ವ್ಸ್ ಇನ್ ತಮಿಳುನಾಡು. ತಮಿಳುನಾಡಿನ ಮಧುಮಲೈ ಮತ್ತು ಸತ್ಯಮಂಗಲಂ ಹುಲಿ ರಕ್ಷಣಾತಾರಣ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆ ದಾಖಲಾಗಿದೆ. ದೀಸ್ ಆರ್ ಸಮ್ ಆಫ್ ದ ಫ್ಯಾಕ್ಟ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್. ದ ಸರ್ವೆ ವಾಸ್ ಕಂಡಕ್ಟೆಡ್ ಇನ್ ಮಧುಮಲೈ ಟೈಗರ್ ರಿಸರ್ವ್, ಬಂಡೀಪುರ್ ಟೈಗರ್ ರಿಸರ್ವ್, ಬಿಳಿಗಿರಿ ರಂಗನಸ್ವಾಮಿ ಟೈಗರ್ ರಿಸರ್ವ್, ದ ನಾಗರಹೊಳೆ ಟೈಗರ್ ರಿಸರ್ವ್, ದಿ ವಾಯ್ನಾಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆ್ಯಂಡ್ ದ ನೀಲೈ ಫಾರೆಸ್ಟ್ ಡಿವಿಷನ್. ಈ ಸರ್ವೆ ಎಲ್ಲಿ ನಡೀತು ಅಂತಂದರೆ ಮಧುಮಲೈ ಹುಲಿ ಸಂರಕ್ಷಿತ ಪ್ರದೇಶ, ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ, ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ, ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ, ವಾಯನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ನೆಲ್ಮನೆ ಅರಣ್ಯ ವಿಭಾಗದಲ್ಲಿ ಸಮೀಕ್ಷೆ ನಡೆಸಲಾಗಿತ್ತು. ಸೊ ನಾವು ವಲ್ಚರ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಥವಾ ರಣಹದ್ದುಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ಇಂಡಿಯಾ ಹೋಸ್ಟ್ ಅಬೌಟ್ 9 vulture species. Which are these 9 vulture species? Oriented whiteback, long-billed, slender-billed, red-headed, Egyptian, bearded, cinereous, Eurasian griffon and Himalayan. ಈ 9 ಸ್ಪೀಶೀಸ್ ಆಫ್ ವಲ್ಚರ್ಸ್ ಇಂಡಿಯಾಲಿ ಇದೆ. ಭಾರತವು 9 ರಣಹದ್ದು ಪ್ರಭೇದಗಳನ್ನು ಹೊಂದಿದೆ. ಯಾವ್ದ್ಯಾವುದು ಅಂತಂದರೆ ಆರಿಯೆಂಟಲ್ ಬಿಳಿ ಬೆನ್ನಿನ, ಉದಯನ್ ಕೊಕ್ಕಿನ, ತೆಲಂಗಿನ ಕೊಕ್ಕಿನ, ಕೆಂಪು ತಲೆಯ, ಈಜಿಪ್ಟಿನ ಗಡ್ಡದ, ಸಿನೇರಿಯಸ್, ಯುರೇಷಿಯನ್ ಗ್ರಿಫಾನ್ ಮತ್ತು ಹಿಮಾಲಯನ್. ಈ ವಲ್ಚರ್ಸ್ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ, ದೇ ಆರ್ ಕನ್ಸರ್ವ್ಡ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972. Bearded, long-billed, slender-billed, oriental whiteback under Schedule 1, rest are protected under Schedule 4. ಇದು ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಪ್ರಕಾರ. ನಾವು IUCN ಸ್ಟೇಟಸ್ ಬಗ್ಗೆ ನೋಡಬೇಕಾದ್ರೆ ಇದರಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತಿರುತ್ತೆ, ಎಂಡೇಂಜರ್ಡ್, ಲೀಸ್ಟ್ ಕನ್ಸರ್ನ್ ಮತ್ತು ನಿಯರ್ ಥ್ರೆಟನ್. ಯಾವುದೋ ಕ್ರಿಟಿಕಲಿ ಎಂಡೇಂಜರ್ಡ್ ವಲ್ಚರ್ ಸ್ಪೀಶೀಸ್ ಆರಿಯೆಂಟಲ್ ವೈಟ್ಬ್ಯಾಕ್ ವಲ್ಚರ್, long-billed vulture,
ಸ್ಲೆಂಡರ್ ಬಿಲ್ಡ್ ವಲ್ಚರ್, ರೆಡ್ ಹೆಡೆಡ್ ವಲ್ಚರ್. ಎಂಡೇಂಜರ್ಡ್ ಬಂದು ಈಜಿಪ್ಷಿಯನ್ ವಲ್ಚರ್ ಆಗಿರುತ್ತೆ. ಲೀಸ್ಟ್ ಕನ್ಸರ್ನ್ ಇಸ್ ದ ಯುರೇಷಿಯನ್ ಗ್ರಿಫಾನ್ and near threatened is the Himalayan vulture, cinereous vulture as well as the bearded vulture. And do note, the conservation status is very very important from your preliminary examination point of view, where KPSC and UPSC has asked questions in the past. So IUCN ಕೆಂಪು ಪಟ್ಟಿಯಲ್ಲಿ ಬರುವಂತಹ ಈ ತೀವ್ರವಾಗಿ ಅಳಿವಿಂಚಿನಲ್ಲಿರುವ ಕಡಿಮೆ ಕಾಳಜಿಯಲ್ಲಿರುವ ಬೆದರಿಕೆ ಎದುರಿಸುತ್ತಿರುವ ಈ ಎಲ್ಲ ರೆಡ್ ಲಿಸ್ಟಲ್ಲಿರುವಂಥದ್ದು ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಅದೇ ಥರನೇ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಅಲ್ಲಿ ಇವ್ರದ್ದು ಸ್ಕೆಡ್ಯೂಲ್ 1 ಮತ್ತು ಸ್ಕೆಡ್ಯೂಲ್ 4ಅಲ್ಲಿ ಇವ್ರನ್ನ ಸಂರಕ್ಷಣೆ ಮಾಡಲಾಗುತ್ತೆ. ಸೊ ವಲ್ಚರ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಪ್ರಿಲಿಮಿನರಿ ಫ್ಯಾಕ್ಟು ಗೊತ್ತಿರಬೇಕು. ಇವೇನು ಮಾಡುತ್ತೆ ಅಂತಂದರೆ ಕ್ಯಾರ್ಕೇಸಸ್ನ ತಿನ್ನುತ್ತೆ. ಕ್ಯಾರ್ಕೇಸಸ್ ಅಂದರೆ ಏನು? ಡೆಡ್ ಬಾಡೀಸ್ ಅಂದರೆ ಏನು? ಯಾವುದೋ ಒಂದು ಜೀವ ಸತ್ತೋಗಿದೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಆಕ್ಸ್ ಸತ್ತೋಗಿದೆ ಅಂತ ಅಂದ್ಕೊಳ್ಳೋಣ, ಅಥವಾ ಒಂದು ನಾಯಿ ಸತ್ತೋಗಿದೆ ಅಂತ ಅಂದ್ಕೊಳ್ಳೋಣ, ಅಥವಾ ಇನ್ಯಾವುದೋ ಜೀವಿ ಸತ್ತೋಗಿದೆ ಅಂತ ಅಂದ್ಕೊಳ್ಳೋಣ. ಈ ಡೆಡ್ ಬಾಡೀಸ್ ಇರುತ್ತಲ್ಲ, ಅಥವಾ ಈ ಕ್ಯಾರ್ಕೇಸಸ್ ಅಂತ ನಾವೇನು ಕರಿತೀವಲ್ಲ, ಈ ಕ್ಯಾರ್ಕೇಸಸ್ನ ಕ್ಲಿಯರ್ ಮಾಡುವಂಥದ್ದೇ ವಲ್ಚರ್ನ ಕೆಲಸ. ಸೊ ಈ ವಲ್ಚರ್ ಏನು ಮಾಡುತ್ತೆ? ಈ ಸತ್ತಿರುವ ದೇಹವನ್ನು, ಕ್ಯಾರ್ಕೇಸಸ್ನ ತಿಂತಾ ಹೋಗುತ್ತೆ. ಇಲ್ಲಿ ನಮಗೆ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ತಿಳ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಡೈಕ್ಲೋಫಿನಾಕ್ ಅಂತ ಒಂದು ಡ್ರಗ್ ಇದೆ. ಈ ಡೈಕ್ಲೋಫಿನಾಕ್ ಯಾವ ಸ್ಪೀಶೀಸಿಗೆ ಕೊಡ್ತಾರೆ? ಫಾರ್ ಎಕ್ಸಾಂಪಲ್ ಹಸು, ಆಕ್ಸ್ಗಳಿಗೆ ಅಥವಾ ಕ್ಯಾಟಲ್ ಇತರೆ ಆದಂತಹ ಸ್ಪೀಶೀಸ್ಗಳಿಗೆ, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಅಥವಾ ಆಕ್ಸ್ ಆಗಿರ್ಬೋದು, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಈ ಡೈಕ್ಲೋಫಿನಾಕ್ ಈ ಒಂದು ಸ್ಪೀಶೀಸ್ಗಳಿಗೆ ಕೊಡ್ತಾರೆ. ಈ ಡೈಕ್ಲೋಫಿನಾಕ್ ತಿಂದು ಅಥವಾ ಈ ಒಂದು ಡ್ರಗ್ನ ಅದಕ್ಕೆ ಇಂಜೆಸ್ಟ್ ಮಾಡಿಸಿ ಏನಾಗುತ್ತೆ ಅಂತಂದರೆ, ಒಂದಿನ ಅದು ತೀರ್ಕೊಂಡಾಗ ಅದರ ಇಂಟೆಸ್ಟೈನಲ್ಲಿ ಈ ಡೈಕ್ಲೋಫಿನಾಕ್ ಕೆಮಿಕಲ್ಸ್ ಹಾಗೆ ಇರ್ತಿತ್ತು. ಈ ಡೈಕ್ಲೋಫಿನಾಕ್ ಕೆಮಿಕಲ್ಸಿಂದ ಈ ವಲ್ಚರ್ಸ್ ಏನಾದರೂ ಆ ಕ್ಯಾರ್ಕೇಸಸ್ ಅಥವಾ ಡೆಡ್ ಬಾಡೀಸ್ನ ತಿಂದಾಗ ಈ ಡೈಕ್ಲೋಫಿನಾಕ್ನ ಕನ್ಸಂಪ್ಷನ್ ಮಾಡಿಕೊಂಡು ಬದುಕುವಂತಹ ಶಕ್ತಿ ಇವ್ರಿಗೆ ಇರ್ತಿರ್ಲಿಲ್ಲ, ಈ ವಲ್ಚರ್ಸ್ಗೆ ಇರ್ತಿರಲಿಲ್ಲ. ಆ್ಯಸ್ ಎ ರಿಸಲ್ಟ್ ಈ ಕ್ಯಾರ್ಕೇಸಸ್ ತಿಂದಿದ ತಕ್ಷಣವೇ ಈ ಡೈಕ್ಲೋಫಿನಾಕ್ ಇಂಜೆಸ್ಟ್ ಆಗಿರುತ್ತೆ ಆ ಒಂದು ಕ್ಯಾರ್ಕೇಸಸ್ಸಲ್ಲಿ. ಸೊ ಈ ಒಂದು ಕ್ಯಾರ್ಕೇಸ್ನ ತಿಂದಿದ ತಕ್ಷಣ, ಅಂದರೆ ಸತ್ತು ಹೋಗಿರುವಂತಹ ಜೀವಿನ ತಿಂದಿದ ತಕ್ಷಣ ಡೈಕ್ಲೋಫಿನಾಕ್ ಕೆಮಿಕಲ್ಸ್ ಆ ಬಾಡಿಯಲ್ಲಿ ಇನ್ನೂ ಇದ್ದಿದ್ದರಿಂದ ಸುಮಾರು ವಲ್ಚರ್ಸು ಸತ್ತೋಗ್ತಿತ್ತು. ಸೊ ನಿಮಗೆ ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ, ಡೈಕ್ಲೋಫಿನಾಕ್ ಹ್ಯಾಪನ್ಸ್ ಟು ಬಿ ಎ ಡ್ರಗ್. ಇದೊಂದು ಡ್ರಗ್ಗು ಇಟ್ ವಾಸ್ ಗಿವನ್ ಟು ದಿ ಆಕ್ಸಸ್ ಆ್ಯಂಡ್ ಅದರ್ ಕ್ಯಾಟಲ್ ಆಸ್ ವೆಲ್. ಈ ಒಂದು ಕ್ಯಾಟಲ್ ಸಮುದಾಯ ಅಥವಾ ಸ್ಪೀಶೀಸ್ಗೆ ಕೊಡ್ತಿದ್ರು, ಯಾಕಂದರೆ ಅದರಲ್ಲಿರುವಂತಹ ಕೆಲವು ಪ್ರಾಬ್ಲಮ್ಸ್, ಫಾರ್ ಎಕ್ಸಾಂಪಲ್ ಇಂಟೆಸ್ಟೈನ್ ಪ್ರಾಬ್ಲಮ್ಸ್ ಅದು ಇದು ಅಂತ ಅವುಗಳಿಗೇನೋ ಇರ್ತಿತ್ತು. ಸೊ ಈ ಡೈಕ್ಲೋಫಿನಾಕ್ನ ಅವುಗಳಿಗೆ ಕೊಡ್ತಿದ್ರು. ಸೊ ಈ ಡೈಕ್ಲೋಫಿನಾಕ್ ಕೊಟ್ಟಿದ್ದರಿಂದ ಈ ಒಂದು ವಲ್ಚರ್ಸ್ ತಿನ್ನುವುದರಿಂದ ಈ ವಲ್ಚರ್ಸ್ ಸತ್ತೇ ಹೋಗ್ತಿತ್ತು. ಸೊ ಈಗ ಡೈಕ್ಲೋಫಿನಾಕ್ನ ಬ್ಯಾನ್ ಕೂಡ ಮಾಡಿದ್ದಾರೆ. These are some of the important factors that you have to remember from the preliminary examination point of view. So ಇದು ನಮ್ಮ ವಲ್ಚರ್ ಸ್ಟೋರಿ. ಸೊ ಇದು ನಾವು ರಿಮೆಂಬರ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೆಕ್ಸ್ಟ್ ಟಾಪಿಕ್, ಫ್ರೆಂಚ್ ಪ್ರೆಸಿಡೆಂಟ್ ಮ್ಯಾಕ್ರಾನ್ ಆನ್ ಇಂಡಿಯಾಸ್ ರಿಪಬ್ಲಿಕ್ ಡೇ ಪೆರೇಡ್. As the chief guest at the ceremony, French President Emmanuel Macron witnessed the India's Republic Day military parade. The theme for the tableau at Republic Day Parade 2024 is Bharat, the Mother of Democracy. ಭಾರತದ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಬಂದಿದ್ದರು. ಮುಖ್ಯ ಅತಿಥಿಯಾಗಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಭಾರತದ ಗಣರಾಜ್ಯೋತ್ಸವದ ಮಿಲಿಟರಿ ಪೆರೇಡ್ಗೆ ಸಾಕ್ಷಿಯಾದರು. ನಿನ್ನೆ ನಡೀತು. ಗಣರಾಜ್ಯೋತ್ಸವದ ಪೆರೇಡ್ 2024ರಲ್ಲಿ ಟ್ಯಾಬ್ಲೂನ ವಿಷಯವೆಂದರೆ ಭಾರತ ಅಂದರೆ ಒಂದು ಥೀಮ್ ಬೇಸ್ಡ್ ಆಗಿರುತ್ತೆ. ಈ ಥೀಮ್ ಈ ವರ್ಷಕ್ಕೆ ಏನು ಅಂತಂದರೆ, ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತ ಈ ಒಂದು ಥೀಮ್ ಡಿಸೈಡ್ ಆಗುತ್ತೆ. ಈ ಹಿಂದೆ ಸರಿಸುಮಾರು ಫ್ರೆಂಚ್ ಪ್ರೆಸಿಡೆಂಟ್ಸ್ ಇಂಡಿಯಾಗೆ ಬಂದಿರ್ತಾರೆ. ಇಟ್ ವಾಸ್ ದ 6th time that a French leader was the chief guest at the Republic Day parade. In 2008, Sarkozy participated in the celebrations as the French president, while another French president, Chirac, graced the occasion in 1998. A 95-member marching contingent and a 30-member band contingent from France also took part in the parade. ಮುಖ್ಯಾಂಶಗಳು ಏನು ಅಂತಂದರೆ, ಈ ಒಂದು ಗಣರಾಜ್ಯೋತ್ಸವದ ಪೆರೇಡ್ಗೆ ಫ್ರೆಂಚ್ ನಾಯಕರೊಬ್ಬರು ಮುಖ್ಯ ಅತಿಥಿಯಾಗಿರುವುದು ಇದು 6ನೇ ಬಾರಿ ಆಗಿರುತ್ತೆ. 2008ರಲ್ಲಿ ಸರ್ಕೋಜಿ ಅವರು ಫ್ರೆಂಚ್ ಅಧ್ಯಕ್ಷರಾಗಿ ಆಚರಣೆಗಳಲ್ಲಿ ಭಾಗವಹಿಸಿದ್ದರು. ಆದರೆ ಇನ್ನೊಬ್ಬ ಫ್ರೆಂಚ್ ಅಧ್ಯಕ್ಷ ಚಿರಾಕ್ 1998ರಲ್ಲಿ ಆಗಮಿಸಿದ್ದರು. 95 ಸದಸ್ಯರ ಕವಾಯತ್ತು ತಂಡ ಅಂದರೆ ಮಾರ್ಚಿಂಗ್ ಕಂಟಿಂಜೆಂಟ್ ಮತ್ತು ಫ್ರಾನ್ಸ್ನ 30 ಸದಸ್ಯರ ಬ್ಯಾಂಡ್ ತಂಡವು ಮೆರವಣಿಗೆಯಲ್ಲಿ ಭಾಗವಹಿಸಿತ್ತು.
These are some of the important facts that you have to remember. ಈ ಒಂದು ಗಣರಾಜ್ಯೋತ್ಸವದ ದಿನ 2 Rafale fighters and Airbus A330 multipurpose tanker transport aircraft of the French Air Force will also feature. 2 ರಫೇಲ್ ಯುದ್ಧ ವಿಮಾನಗಳು ಮತ್ತು ಏರ್ಬಸ್ A30 ಇದು ಪಾರ್ಟಿಸಿಪೇಟ್ ಮಾಡಿತ್ತು. ಅದರ್ ಚೀಫ್ ಗೆಸ್ಟ್ ಯಾರ್ಯಾರು ಬಂದಿದ್ರು ಈ ಹಿಂದೆ 2023 ಅಲ್ಲಿ ಈಜಿಪ್ಷಿಯನ್ ಪ್ರೆಸಿಡೆಂಟ್ ಅಬ್ದೆಲ್ ಫತ್ತಹ್ ಗ್ರೇಸ್ ದಿ ಒಕೇಶನ್. ದೇರ್ ವಾಸ್ ನೋ ರಿಪಬ್ಲಿಕ್ ಡೇ ಚೀಫ್ ಗೆಸ್ಟ್ ಇನ್ 2021 and 22 ಬಿಕಾಸ್ ಆಫ್ ದ COVID-19 ಪ್ಯಾಂಡಮಿಕ್. ಈ ಹಿಂದೆ ಈಜಿಪ್ಷಿಯನ್ ಪ್ರೆಸಿಡೆಂಟ್ ಬಂದಿದ್ರು. ಅದೇ ಥರನೇ 2020 ಬ್ರೆಜಿಲಿಯನ್ ಪ್ರೆಸಿಡೆಂಟ್ ಜೇರ್ ಬೊಲ್ಸೊನಾರೋ ವಾಸ್ ದ ಚೀಫ್ ಗೆಸ್ಟ್. 2019 ಸೌತ್ ಆಫ್ರಿಕನ್ ಪ್ರೆಸಿಡೆಂಟ್ ಸಿರಿಲ್ ರಾಮ್ಫೋಸಾ ವಾಸ್ ದ ಚೀಫ್ ಗೆಸ್ಟ್. 2018 ಲೀಡರ್ಸ್ ಆಫ್ 10 ಏಷ್ಯನ್ ಕಂಟ್ರೀಸ್ 10 ಏಷ್ಯನ್ ಕಂಟ್ರಿ ಲೀಡರ್ಸ್ 2018 ಬಂದಿದ್ದರು. ಆ್ಯಂಡ್ ವೈ ವಾಸ್ January 26 ಚೋಸನ್ ಟು ಬಿ ದ ಇಂಡಿಯಾಸ್ ರಿಪಬ್ಲಿಕ್ ಡೇ? ನಿನ್ನೆ ನಾನು ಪ್ರಿಯಾಂಬಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ದಯವಿಟ್ಟು ಪ್ರಿಯಾಂಬಲ್ ಬಗ್ಗೆ ನೋಡಿ. ಪ್ರಿಯಾಂಬಲ್ ಬಗ್ಗೆ ಇನ್ ಡೀಟೇಲಾಗಿ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದೀನಿ. ಪ್ರಿಯಾಂಬಲ್ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ವೈಲ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆನ್ November 26, 1949, ಸಂವಿಧಾನವನ್ನು ನವೆಂಬರ್ 26, 1949 ಸಭೆಯು ಜನವರಿಯಲ್ಲಿ ಅಂಗೀಕರಿಸಿತು. 26, 1950 ಜಾರಿಗೆ ಬರುವ ದಿನ ಆಯ್ಕೆ ಮಾಡಲಾಗಿತ್ತು. ಅಂದರೆ Jan 26 was chosen as the day it would come into effect. So the constitution was adopted on November 26, 1949. It was adopted on November 26, 1949. But when was it coming into effect? The implementation of it was from January 26, 1950. So January 26, 1950 was chosen as a day from when the Constitution of India would come into effect. Why was January 26 chosen as the Republic Day or the day of its implementation? That is because there was a call that was given by the Indians back in the year 1930 as part of the Purna Swaraj. 1930 ಒಂದು ಕಾಲ್ ಮಾಡ್ತಾರೆ ಫ್ರೀಡಮ್ ಫೈಟರ್ಸ್ ಎಲ್ಲ ಪೂರ್ಣ ಸ್ವರಾಜ್ ಬೇಕು ಅಂತ ಹೇಳಿ ಬ್ರಿಟಿಷರಿಗೆ ಫಸ್ಟ್ ಒಂದು ಕಾಲ್ ಮಾಡ್ತಾರೆ. ಸೊ ದ ಫಸ್ಟ್ ಟೈಮ್ ದಟ್ ಇಂಡಿಯಾ ವಾಂಟೆಡ್ ಟು ಡಿಕ್ಲೇರ್ ಇಟ್ ಸೆಲ್ಫ್ ಆಸ್ ಎ ಪೂರ್ಣ ಸ್ವರಾಜ್ ಕಂಪ್ಲೀಟ್ ಇಂಡಿಪೆಂಡೆಂಟ್ ಕಂಟ್ರಿ ವಾಸ್ ವೇ ಬ್ಯಾಕ್ ಇನ್ 1930 ಆನ್ January 26. ಸೊ January 26 ನಮ್ಮ ಫ್ರೀಡಮ್ ಫೈಟರ್ಸ್ ಈ ಒಂದು ಕಾಲ್ನ ಕೊಡ್ತಾರೆ. ನಮಗೆ ಪೂರ್ಣ ಸ್ವರಾಜ್ ಬೇಕು, ನಮಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು, ನಾವು ಬ್ರಿಟಿಷರಿಂದ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಪಡೆದುಕೊಳ್ಳೋಕ್ಕೆ ನಮಗೆ ಎಲ್ಲ ತರಹದ ಶಕ್ತಿ ಕೊಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ತಾರೆ. ಸೊ ದ ಫಸ್ಟ್ ಟೈಮ್ ದಟ್ ಇಂಡಿಯಾ ಸಾಟ್ ಫಾರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ವಾಸ್ ಬ್ಯಾಕ್ ಇನ್ ದ ಇಯರ್ 1930. ಸೊ ಯಾವತ್ತು January 26. ಹಾಗಾಗಿ ಈ ಒಂದು ದಿನನ ಡಿಸೈಡ್ ಮಾಡ್ತಾರೆ. ಈ ಪೂರ್ಣ ಸ್ವರಾಜ್ ಅಂದರೆ ಏನು? ಅದಕ್ಕೆ ಮುಂಚೆ ನಾವು 1930 ಮುಂಚೆ ಫ್ರೀಡಮ್ ಫೈಟರ್ಸ್ ಎಲ್ಲ ಬ್ರಿಟಿಷವ್ರನ್ನ ಹೊರಡಿ ಅಂತ ಹೇಳ್ತಿದ್ರು. ಈ ಕೊಲೋನಿಯಲಿಸಮ್ ನಡೆಯಬಾರ್ದು, ನಮಗೆ ಫ್ರೀಡಮ್ ಬೇಕಿತ್ತು ಅಂತ ಸುಮಾರು ಬಾರಿ ಕೇಳಿದರು. ಅಲ್ಲಿ ಪೂರ್ಣ ಸ್ವರಾಜ್ನ ಕೇಳಿರಲಿಲ್ಲ. ಅಂದರೆ ಬ್ರಿಟಿಷ್ ಕ್ವೀನ್ ಇನ್ನೂ ಹೆಡ್ ಆಗಿರ್ತಾರೆ, ನಮ್ಗೆ ಅಟ್ಲೀಸ್ಟ್ ಸ್ವಲ್ಪ ಇಂಡಿಪೆಂಡೆನ್ಸ್ ಆದರೂ ಕೊಡಿ ಅಂತಹ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ಕೊಳ್ತಾ ಬಂದರು ನಮ್ಮ ಫ್ರೀಡಮ್ ಫೈಟರ್ಸ್ 1930 ಮುಂಚೆ. 1930 ಫಾರ್ ದ ಫಸ್ಟ್ ಟೈಮ್ ಮಾತ್ರ ನಮಗೆ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಬೇಕು, ಬ್ರಿಟಿಷ್ ಅವರ ಆಳ್ವಿಕೆ ಯಾವತ್ತೂ ಇರಬಾರ್ದು, ನಾವೇ ನಮ್ಮನ್ನು ಗವರ್ನ್ ಮಾಡ್ಕೊಳ್ತೀವಿ ಅಂತ ಫಸ್ಟ್ ಟೈಮ್ ಹೇಳ್ತಾರೆ. ಸೊ ಹಾಗಾಗಿ November 26 ನಾವು ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿಕೊಂಡ್ರೂ ಸಹಿತ ಎಫೆಕ್ಟ್ ಇದ್ರ ಇಂಪ್ಲಿಮೆಂಟೇಷನ್ January 26 ಆಗುತ್ತೆ. ಏನಕ್ಕೆ January 26? ಬಿಕಾಸ್ January 26, 1930 ಪೂರ್ಣ ಸ್ವರಾಜ್ ಬೇಕು ಅಂತ ನಾವು ಕೇಳ್ಕೊಳ್ಳೋದ್ರಿಂದ ಈ ಒಂದು ಡೇಟ್ಗೆ ಸಿಗ್ನಿಫಿಕೆನ್ಸ್ ಕೊಟ್ಟು ಈ ಡೇಟನ್ನು ಡಿಸೈಡ್ ಮಾಡ್ತಾ ಬರ್ತಾರೆ. ಸೊ ಆನ್ January 26, 1930 the historic Purna Swaraj Declaration was officially promulgated, beginning the final phase of India's struggle where the goal would be complete independence from the British rule. January 26, 1920 ರಂದು ಐತಿಹಾಸಿಕ ಪೂರ್ಣ ಸ್ವರಾಜ್ ಘೋಷಣೆಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಹಂತವನ್ನು ಪ್ರಾರಂಭಿಸಿತು. ಅಲ್ಲಿ ಗುರಿ ಬ್ರಿಟಿಷ್ ಆಳ್ವಿಕೆಯಿಂದ ಸಂಪೂರ್ಣ ಸ್ವಾತಂತ್ರ್ಯವಾಗಿತ್ತು. ದಿಸ್ ಇಸ್ ವೈ ವಿ ಹ್ಯಾವ್ ಟೇಕನ್ ದಿಸ್ ಟಾಪಿಕ್. ಈಗ ನೆಕ್ಸ್ಟ್ ಟಾಪಿಕ್ ಕಡೆಗೆ ಹೋಗೋಣ. Global trade is being disrupted, Red Sea attacks, Ukraine war and low water in Panama Canal. The UN trade body UNCTAD sounded an alarm that global trade is being disrupted by attacks in the Red Sea, the war in the Ukraine and low levels in the Panama Canal. So UNCTAD ಅನ್ನೋದು ಒಂದು UN ಬಾಡಿ, ಇದೊಂದು UN ಆರ್ಗನೈಸೇಷನ್. ಇವರೇನು ಹೇಳ್ತಾರೆ ಅಂತಂದರೆ ಜಗತ್ತಲ್ಲಿ ಈಗ
ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ. ಅಥವಾ ನಾವು ಇನ್ಫ್ಲೇಷನ್ ಅಂದರೆ ಏನು ಅಂತಂದರೆ, ಇನ್ಫ್ಲೇಷನ್ ಅಂದರೆ ಕಾಸ್ಟ್ ಆಫ್ ಬೈಯಿಂಗ್ ದ ಪ್ರಾಡಕ್ಟ್. ಅಂದರೆ ಒಂದು ವಸ್ತುನ ನಾನು ತೊಗೊಳ್ಬೇಕು ಅಂತಂದರೆ ಅದ್ರ ಕಾಸ್ಟ್ ಎಕ್ಸ್ಪೋನೆನ್ಷಿಯಲ್ ಆಗಿ ರೈಸ್ ಆಗ್ತಿದೆ. ವರ್ಲ್ಡ್ ಗ್ಲೋಬಲ್ ಎಕಾನಮಿಲಿ ತುಂಬಾ ಡಿಸ್ರಪ್ಷನ್ಸ್ ಆಗ್ತಿದೆ. ಸೊ ಇವರೇನು ಹೇಳ್ತಾರೆ ಅಂತಂದರೆ, ಈ ವ್ಯಾಪಾರವು ಕೆಂಪು ಸಮುದ್ರದಲ್ಲಿನ ದಾಳಿಗಳಿಂದ, ಉಕ್ರೇನ್ನಲ್ಲಿನ ಯುದ್ಧದಿಂದ ಮತ್ತು ಪನಾಮ ಕಾಲುವೆಯಲ್ಲಿನ ಕಡಿಮೆ ನೀರಿನ ಮಟ್ಟದಿಂದ ಜಾಗತಿಕ ವ್ಯಾಪಾರವನ್ನು ಅಡ್ಡಿಪಡಿಸುತ್ತಿದೆ ಎಂದು ಎಚ್ಚರ ನೀಡಿತ್ತು. ಏನಿದ್ರ ಪ್ರಾಬ್ಲಮ್ಮು ಅಂತಂದರೆ, ಫಸ್ಟು ರೆಡ್ ಸಿ ಅಟ್ಯಾಕ್ಸ್ನ ನಾವು ನೋಡಬೇಕಾಗುತ್ತೆ. ಈ ರೆಡ್ ಸಿ ಅಟ್ಯಾಕ್ಸ್ ಅಂದರೆ ಏನು? ಇಲ್ಲಿ ನಮ್ಗೆ ಕಾಣಿಸ್ಕೊಳ್ಳೋದು ಇದು ಗಲ್ಫ್ ರೀಜನ್. ದಿಸ್ ಇಸ್ ದ ಗಲ್ಫ್ ರೀಜನ್. ಇಲ್ಲಿ ಏನಾಗುತ್ತೆ, ಸುಮಾರು ಪೋರ್ಟ್ಸ್ ಇರುತ್ತೆ. ಈ ಪೋರ್ಟ್ಸಿಂದ ಏನು ಮಾಡ್ತಾರೆ, ಎನರ್ಜಿ ರಿಸರ್ವ್ಸ್ನ ತೊಗೊಳ್ತಾ ಬರ್ತಾರೆ. ಅಂದರೆ ಪೆಟ್ರೋಲ್ ಆಗಿರಬಹುದು, ಡೀಸೆಲ್ ಆಗಿರ್ಬೋದು. ಈ ಪೆಟ್ರೋಲ್ ಡೀಸೆಲ್ ಎಲ್ಲ ಶಿಪ್ಮೆಂಟ್ಸ್ ಮೂಲಕ ಈ ಒಂದು ದಾರಿಯಲ್ಲಿ ಬರುತ್ತೆ, ಬಾಬಲ್ ಮಂಟಪಲ್ಲಿರುತ್ತೆ. ಇಲ್ಲಿ ಬರುವ ಮೂಲಕ ಇಟ್ ವಿಲ್ ಎಂಟರ್ ಎವ್ರಿ ಅದರ್ ಕಂಟ್ರಿ. ಸೊ ಈ ಎನರ್ಜಿ ರಿಸರ್ವ್ಸ್ನ ನಮ್ಮ ಶಿಪ್ಮೆಂಟ್ಸ್ಗಳಿಂದ ತೊಗೊಂಡು ಬಂದು ಬೇರೆ ಬೇರೆ ದೇಶಕ್ಕೆ ಹೋಗುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದರೆ, ಇಲ್ಲಿ ಅಟ್ಯಾಕ್ಸ್ ನಡೀತಿದೆ. ಅಟ್ಯಾಕ್ಸ್ ನಡೀತಿರೋದೇನು? ಅಟ್ಯಾಕ್ಸ್ ನಡೀತಿರೋದು ಯಾಕೆ ಅಂತಂದರೆ, ಇಲ್ಲಿ ಸರಿಸುಮಾರು ಒಂದು ಗ್ರೂಪ್ಸ್ ಇರುತ್ತೆ. ಈ ಒಂದು ಗ್ರೂಪ್ಸ್ ಹೌತೀಸ್ ಅಂತ ಕರೀತಾರೆ. ಈ ಹೌತೀಸ್ ಬಂದು ಶಿಯಾ ಮುಸ್ಲಿಮ್ಸ್ ಆಗಿರ್ತಾರೆ. ಇವ್ರಿಗೇನು ಅಂತಂದರೆ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ ಶಿಯಾ ಮತ್ತು ಸುನ್ನಿಗಳ ಬಗ್ಗೆ, ಸೌದಿ ಅರೇಬಿಯಾ ಮತ್ತು ಇರಾನ್ ಬಗ್ಗೆ. ಸೊ ಈ ಎರಡು ಕಾನ್ಫ್ಲಿಕ್ಟ್ ಗ್ರೂಪ್ ಏನು ಮಾಡ್ತಾರೆ, ಇಸ್ರೇಲ್ ಬಂದು ಈ ಒಂದು ಸಪೋರ್ಟಿಂಗ್ ರೋಲ್ ಮಾಡುತ್ತೆ. ಇಲ್ಲಿ ಇಸ್ರೇಲ್ ಬಂದು ಪ್ಯಾಲೆಸ್ಟೈನ್ಗೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಿಲ್ಲ, ವಾರ್ ಕೈಂಡ್ ಆಫ್ ಸಿಚುಯೇಷನ್ಸ್ ಕ್ರಿಯೇಟ್ ಆಗ್ತಿದೆ, ಗ್ರೇವ್ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗ್ತಿದೆ ಅಂತ ಹೇಳಿ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಇಸ್ರೇಲಿ ಶಿಪ್ಮೆಂಟ್ ಈ ಒಂದು ದಾರಿಯ ಮೂಲಕ ಎನರ್ಜಿ ರಿಸರ್ವ್ಸ್ನ ತೊಗೊಂಡು ಹೋಗ್ತಿದೆ ಅಂತ ಹೇಳಿದ್ರೆ, ಅಥವಾ ಇಸ್ರೇಲ್ಗೆ ಯಾವುದೇ ಒಂದು ಕಂಟ್ರಿ ಸಪೋರ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಡ್ರೋನ್ ಅಟ್ಯಾಕ್ಸ್ ಕೂಡ ಇವರು ಮಾಡ್ತಿದ್ದಾರೆ. ಈ ಹೌತೀಸ್ ಏನು ಮಾಡ್ತಾರೆ, ಇರಾನ್ ಇವ್ರಿಗೆ ಸಪೋರ್ಟ್ ಮಾಡ್ತಿದೆ. ಈ ಹೌತೀಸ್ ಇರಾನ್ಗೆ ಇರಾನ್ ಹೌದೀಸ್ಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಇವ್ರು ಯಾವುದೇ ಆದಂತಹ ಇಸ್ರೇಲ್ ಶಿಪ್ಮೆಂಟ್ ಅಥವಾ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಿರುವಂತಹ ಶಿಪ್ಮೆಂಟ್ಸ್ ಈ ಒಂದು ದಾರಿಯಲ್ಲಿ ಹೋಗ್ತಿದೆ ಅಂತಂದರೆ ಇಮಿಡಿಯೇಟಾಗಿ ಡ್ರೋನ್ ಅಟ್ಯಾಕ್ ಮಾಡಿ ಆ ಎಂಟೈರ್ ಶಿಪ್ಮೆಂಟ್ನ ಹೊಡೆದಾಕ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ಪೈರಸಿ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಕೂಡ ನಡೀತಿದೆ. ಪೈರಸಿ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಪೈರಸಿ ಇಸ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅದು ಒಂದು ಕಾನ್ಸೆಪ್ಟ್ ಏನಾಗುತ್ತೆ ಅಂತಂದರೆ, ಯಾರ್ದೋ ಒಂದು ಶಿಪ್ಮೆಂಟ್ನ ಅಲ್ಲಿರುವಂತಹ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟಿ ನಡೆಸುವಂತಹ ಜನ ಅವ್ರೇನು ಮಾಡ್ತಾರೆ, ಈ ಒಂದು ಶಿಪ್ಮೆಂಟ್ನ ತೊಗೊಂಡು ಹೋಗ್ತಾರೆ. ಸೊ ಈ ಒಂದು ಶಿಪ್ಮೆಂಟಲ್ಲಿರುವಂತಹ ಎನರ್ಜಿ ರಿಸರ್ವ್ಸ್ ಆಗಿರ್ಬೋದು ಅಥವಾ ಅದರಲ್ಲಿರುವಂತಹ ಗೂಡ್ಸ್ನ ಅವರು ಟೇಕ್ ಓವರ್ ಮಾಡ್ತಾರೆ. ಸೊ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಇನ್ಸ್ಟೆಂಟ್ ಕೇಸ್? ಇನ್ ದ ಇನ್ಸ್ಟೆಂಟ್ ಕೇಸ್ ವಿ ಹ್ಯಾವ್ ದಿ ಹೌದೀಸ್. ಹೂ ಆರ್ ದಿ ಹೌದೀಸ್? Houthis are one of the terrorist or the extremist organization who have been supported by Iran. So we know for the fact that Iran is one of those countries which is quite in opposition to Israel. So Israel, according to Iran, Israel is one of the countries which is perpetuating violence in Palestine, and as a result, if at all there is any shipment of Israel which traverses through this particular path, or if there is a country which is supporting Israel and its shipment is traversing through this particular path, there have been drone attacks that have been executed by Houthis. These Houthis are supported by Israel. These Houthis are supported by Iran, and as a result, because of these shipments being hit by the drones, there is a large scale violence that is being perpetuated in this particular part. So the shipments that are being carried forward are hit by the drones, and as a result there are excessive loss for these shipments. So there are Red Sea attacks that are taking place, and added to it, because there are Red Sea attacks that are taking place, they are not making use of this Suez Canal, and instead countries are opting to use the South African route. So from the Europe they go all along the Cape Town, and ultimately they have to travel a long road, and this ultimately means it will cause a lot of delay, and at the same time it will be exorbitantly costly as well. So ಏನಿದೆ ಅರ್ಥ ಅಂತಂದರೆ, ಯುರೋಪಿಂದ ಬರುವಂತಹ ಎಲ್ಲ ಶಿಪ್ಮೆಂಟ್ಸು ಈ ಒಂದು ಸ್ವಿಸ್ ಕೆನಾಲ್ ಮೂಲಕ ರೆಡ್ ಸಿ ಎಂಟ್ರಾಗಿ ಅಲ್ಟಿಮೇಟಾಗಿ ಬೇರೆ ಬೇರೆ ಕಂಟ್ರಿಗೆ ಹೋಗ್ತಿತ್ತು. ಈ ಡ್ರೋನ್ ಅಟ್ಯಾಕ್ಸ್ ಕಂಟಿನ್ಯೂಸ್ ಆಗಿ ಆಗ್ತಿರೋದ್ರಿಂದ ಈ ಶಿಪ್ಮೆಂಟ್ಸ್ ಎಲ್ಲ ಸ್ವಿಸ್ ಕೆನಾಲ್ ಮೂಲಕ ಬರ್ತಿಲ್ಲ. ಸೊ ಏನು ಮಾಡ್ತಿದ್ದಾರೆ, ಸೌತ್ ಆಫ್ರಿಕಾ ಕೇಪ್ ಟೌನ್ ಮೂಲಕ ಅಥವಾ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಆಲ್ ದ ವೇ ಸೌತ್ ಆಫ್ರಿಕಾ ಕೆಳಗಡೆ ಹೋಗಿ ಆ ನಂತರ ಬೇರೆ ಬೇರೆ ಕಂಟ್ರಿಗೆ ಹೋಗ್ತಿದೆ. ಸೊ ಈ ಒಂದು ರೂಟ್ನ ತೊಗೊಳ್ಳೋದ್ರಿಂದ ಡಿಲೇ ಜಾಸ್ತಿ ಆಗುತ್ತೆ, ಯಾಕಂದರೆ ಇದು ಶಾರ್ಟರ್ ರೂಟ್. ಈಗ ತೊಗೊಳ್ತಿರೋ
ಲಾಂಗರ್ ರೂಟ್ ಆಗುತ್ತೆ. ಸೊ ಲಾಂಗರ್ ರೂಟ್ ಆಗಿರೋದ್ರಿಂದ ಗೂಡ್ಸ್ ಮತ್ತು ಏನೇನು ಕಳಿಸ್ಬೇಕು ಒಂದು ದೇಶದಿಂದ ಇನ್ನೋಕ್ಕೆ ಅದು ಡಿಲೇ ಆಗುತ್ತೆ, ರೀಚ್ ಆಗೋದಕ್ಕೆ ಸರಿಸುಮಾರು ಟೈಮ್ ತೊಗೊಳುತ್ತೆ. ಅಟ್ ದ ಸೇಮ್ ಟೈಮ್ ಈ ಶಿಪ್ಮೆಂಟ್ಸು ದೊಡ್ಡ ದಾರಿ ತೊಗೊಳ್ತಿರೋದ್ರಿಂದ, ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ತೊಗೊಳ್ತಿರೋದ್ರಿಂದ ಕಾಸ್ಟ್ ಆಫ್ ಮೂವಿಂಗ್ ದ ಪ್ರಾಡಕ್ಟ್ ವಿಲ್ ಆಲ್ಸೋ ಇನ್ಕ್ರೀಸ್, ಕಾಸ್ಟ್ಲಿ ಕೂಡ ಆಗುತ್ತೆ. ಆ್ಯಂಡ್ ಆ್ಯಸ್ ಎ ರಿಸಲ್ಟ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇನ್ಫ್ಲೇಷನ್ ಜಾಸ್ತಿ ಆದಾಗ ಎಲ್ಲ ಕಂಟ್ರೀಸ್ ಅದರ ಹೀಟ್ನ ಫೀಲ್ ಮಾಡ್ತಾ ಹೋಗ್ತಾರೆ. ಸಿಮಿಲರಾಗಿ ಇದು ರೆಡ್ ಸಿ ಬಗ್ಗೆ ಮಾತಾಡೋದು. ಸಿಮಿಲರಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪನಾಮ ಬಗ್ಗೆನೂ ಇದೇ ಥರನೇ ಇಶ್ಯೂ ಇರುತ್ತೆ. ಸೊ ಇಲ್ಲಿ ಪನಾಮಲ್ಲಿ ವಾಟರ್ ಇರಲ್ಲ. ಸೊ ಇಲ್ಲಿ ವಾಟರ್ ಇಲ್ಲದೆ ಇರೋದ್ರಿಂದ ಶಿಪ್ಮೆಂಟ್ಸ್ ಈಸಿಯಾಗಿ ಪಾಸ್ ಆಗಲ್ಲ. ಸೊ ಇವರು ಈ ದಾರಿಯಲ್ಲಿ ಬರಲಿಕ್ಕಾಗಲ್ಲ. ಕೆರಿಬಿಯನ್ ಸಿ ಇಂದ ನಾರ್ತ್ ಅಮೆರಿಕ ಕನೆಕ್ಟ್ ಆಗಲಿಕ್ಕಾಗಲ್ಲ. ಸೊ ಇವರು ಸೌತ್ ಅಮೆರಿಕ ಪೂರ್ತಿ ಕೆಳಗಡೆ ಬಂದು ಈ ಒಂದು ದಾರಿಯಲ್ಲಿ ಅಲ್ಟಿಮೇಟ್ ಆಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಮೆಕ್ಸಿಕೋ ಕಡೆಗೆ ಹೋಗ್ತಾರೆ. ಸೊ ಈ ಒಂದು ವಾಟರ್ ಲೆವೆಲ್ ಕಡಿಮೆ ಆಗಿರೋದ್ರಿಂದ, ಇಟ್ ಇಸ್ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್ ಆ್ಯಸ್ ವೆಲ್, ಈ ಒಂದು ವಾಟರ್ ಕಡಿಮೆ ಆಗಿರೋದ್ರಿಂದ ಈ ಒಂದು ರೀಜನಲ್ಲಿ ಕೂಡ ಪ್ರಾಬ್ಲಮ್ಸ್ ಆಗ್ತಿದೆ. ಸೊ ವಾಟ್ ಈಸ್ ದ ರೆಡ್ ಸಿ ಕ್ರೈಸಿಸ್? ಸಿನ್ಸ್ ಅಟ್ಯಾಕ್ಸ್ ಬೈ Yemen's Houthi rebels on ships in the Red Sea began in November, shipping costs have already surged and energy and food costs are being affected, raising inflation risk. ಕೆಂಪು ಸಮುದ್ರದಲ್ಲಿ ಹಡಗುಗಳ ಮೇಲೆ ಯಾಮನ್ನ ಹೌದಿ ಬಂಡುಕೋರರು ದಾಳಿಗಳು ನವೆಂಬರ್ನಿಂದ ಪ್ರಾರಂಭವಾಗಿದ್ದರಿಂದ ಶಿಪ್ಪಿಂಗ್ ವೆಚ್ಚಗಳು ಈಗಾಗಲೇ ಹೆಚ್ಚಿವೆ ಮತ್ತು ಶಕ್ತಿ ಮತ್ತು ಆಹಾರ ವೆಚ್ಚಗಳು ಪರಿಣಾಮ ಬೀರುತ್ತಿವೆ. ಹಣದುಬ್ಬರದ ಅಪಾಯಗಳನ್ನು ಹೆಚ್ಚಿಸುತ್ತಿದೆ. Major players halted using Egypt's Suez Canal, a critical waterway connecting Mediterranean Sea to the Red Sea and a vital route of energy and cargo between Asia Europe. ಮುಖ್ಯ ವ್ಯಾಪಾರಿಗಳು ಈಜಿಪ್ಟ್ನ ಸ್ವಾಸ್ ಕೆನಾಲ್ನ ಯೂಸ್ ಮಾಡ್ತಿಲ್ಲ. ಸೊ ದ ಕಾಸ್ಟ್ ಈಸ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳ್ತಾರೆ. The Red Sea crisis is causing significant disruptions in the shipments of grains and other key commodities from Europe, Russia and Ukraine, leading to increased costs for the consumers and posing serious risk to the global food security. ಸೊ ಕೆಂಪು ಸಮುದ್ರದ ಬಿಕ್ಕಟ್ಟು ಯುರೋಪ್, ರಷ್ಯಾ ಮತ್ತು ಉಕ್ರೇನ್ ಧಾನ್ಯಗಳು ಮತ್ತು ಇತರ ಪ್ರಮುಖ ಸರಕುಗಳು ಸಾಗಣೆಯಲ್ಲಿ ಗಮನಾರ್ಹ ಅಡೆತಡೆಗಳನ್ನು ಉಂಟು ಮಾಡುತ್ತಿದೆ. ಇದು ಗ್ರಾಹಕರ ವೆಚ್ಚವನ್ನು ಹೆಚ್ಚಿಸಲು ಕಾರಣವಾಗುತ್ತದೆ ಮತ್ತು ಜಾಗತಿಕ ಆಹಾರ ಭದ್ರತೆಗೆ ಗಂಭೀರ ಅಪಾಯಗಳನ್ನು ಉಂಟು ಮಾಡುತ್ತದೆ. ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಮಾಡುತ್ತೆ. ಇನ್ಫ್ಲೇಷನ್ ಜಾಸ್ತಿ ಇರೋದ್ರಿಂದ ಇದು ಇಂಪ್ಯಾಕ್ಟ್ ಸಿಗ್ನಿಫಿಕೆಂಟಾಗಿ ಫೀಲ್ ಮಾಡುತ್ತೆ ಅಂತ ಹೇಳೋದೆ ಈ ಒಂದು ಟಾಪಿಕ್. ಸೊ ಪನಾಮ ಕೆನಾಲ್ ನೋಡಬೇಕು ಅಂತಂದರೆ ಸಿವಿಯರ್ ಡ್ರಾಟ್ ಹ್ಯಾಸ್ ಡ್ರಾಪ್ ವಾಟರ್ ಲೆವೆಲ್ಸ್ ಇನ್ ಪನಾಮ ಕೆನಲ್ ಟು ದಿಯರ್ ಲೋವೆಸ್ಟ್ ಪಾಯಿಂಟ್ಸ್ ಇನ್ ಡೆಕೆಡ್ಸ್, ಸಿವಿಯರ್ಲಿ ರೆಡ್ಯೂಸಿಂಗ್ ದ ನಂಬರ್ ಆ್ಯಂಡ್ ಸೈಜ್ ಆಫ್ ದಿ ವೆಸಲ್ಸ್ ದಟ್ ಕ್ಯಾನ್ ಟ್ರಾನ್ಸಿಟ್ ಥ್ರೂ ಇಟ್. Total transit through the Panama Canal in December were 36% lower than a year ago and 62% lower than 2 years ago. ಈಗ ನೆಕ್ಸ್ಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಈ ಟಾಪಿಕಲ್ಲಿ ಎಕ್ಸಿಸ್ಟಿಂಗ್ ಟಾಪಿಕಲ್ಲೇ ನಾವು ಯುನೈಟೆಡ್ ನೇಷನ್ಸ್ UNCTAD ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಂತಹ ಟಾಪಿಕ್ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ತುಂಬಾ ಇಂಪಾರ್ಟೆಂಟ್. ಇಟ್ ಈಸ್ ಯುನೈಟೆಡ್ ನೇಷನ್ಸ್ ಕೀ ಪಾಯಿಂಟ್ ಫಾರ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಫಾರ್ ಇಂಟರ್ಲಿಂಕ್ಡ್ ಇಶ್ಯೂಸ್ ಇನ್ ದ ಏರಿಯಾಸ್ ಆಫ್ ಫಿನಾನ್ಸ್, ಟೆಕ್ನಾಲಜಿ, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಇದು ವ್ಯಾಪಾರ ಮತ್ತು ಅಭಿವೃದ್ಧಿಗೆ ಮತ್ತು ಹಣಕಾಸು, ತಂತ್ರಜ್ಞಾನ, ಹೂಡಿಕೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರಗಳಲ್ಲಿನ ಪರಸ್ಪರ ಸಂಬಂಧಿತ ಸಮಸ್ಯೆಗಳಿಗೆ ವಿಶ್ವಸಂಸ್ಥೆಯ ಪ್ರಮುಖ ಅಂಶವಾಗಿರುತ್ತೆ. ಇದ್ರ ಆಬ್ಜೆಕ್ಟಿವ್ಸ್ ಏನು? ಇಟ್ಸ್ ಗೋಲ್ ಈಸ್ ಟು ಸಪೋರ್ಟ್ ದ ಡೆವಲಪಿಂಗ್ ಕಂಟ್ರೀಸ್, ಪರ್ಟಿಕ್ಯುಲರ್ಲಿ ಲೀಸ್ಟ್ ಡೆವಲಪ್ ಕಂಟ್ರೀಸ್. ಈ ಒಂದು ಡೆವಲಪಿಂಗ್ ಕಂಟ್ರೀಸ್ ಮತ್ತು ಲೀಸ್ಟ್ ಡೆವಲಪಿಂಗ್ ಕಂಟ್ರೀಸ್ಗೆ ಇವರು ಹೆಲ್ಪ್ ಮಾಡ್ತಾರೆ, ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಡ್ತಾರೆ. ದ ಸ್ಪೆಸಿಫಿಕ್ ವರ್ಕ್ ಸ್ಟ್ರೀಮ್ ಆಫ್ UN ಕಾಂಪ್ರೈಸಸ್, ಇವ್ರದ್ದು ಕಾರ್ಯಗಳು ಏನಿರುತ್ತೆ ಅಂತಂದರೆ contributing to the global debate on globalization and the handling its after effects for developing countries. Globalization importance countries-ಗೆ ವಿವರಿಸ್ತಾ ಹೋಗ್ತಾರೆ. ಗ್ಲೋಬಲೈಸೇಷನಲ್ಲಿ ಆಗುವಂತಹ ಸೈಡ್ ಎಫೆಕ್ಟ್ಸ್ ಡೆವಲಪಿಂಗ್ ಕಂಟ್ರೀಸ್ಗೆ ಅಡ್ರೆಸ್ ಮಾಡೋದು ಹೇಗೆ ಅಂತ ಇವರು ಡಿಸ್ಕಸ್ ಮಾಡ್ತಾರೆ. ಸೀಕಿಂಗ್ ಟು ಮೇಕ್ ಕನ್ಸೆನ್ಸಸ್, ಎನ್ಹ್ಯಾನ್ಸ್ ಕೆಪಾಸಿಟಿ, ಎಂಕರೇಜ್ ಪಾರ್ಟ್ನರ್ಶಿಪ್ ಫಾರ್ ಟ್ರೇಡ್ ಪಾಲಿಸಿ. ಒಂದು ಕಂಟ್ರಿ ಮತ್ತು ಇನ್ನೊಂದು ಕಂಟ್ರಿಯ ಮಧ್ಯೆ ಹೇಗೆ ಪಾರ್ಟ್ನರ್ಶಿಪ್ನ ಎನ್ಹ್ಯಾನ್ಸ್ ಮಾಡಬೇಕು ಅದ್ರ ಬಗ್ಗೆ ಇವರು ಫೀಡ್ಬ್ಯಾಕ್ ಕೊಡ್ತಾರೆ. ಪ್ರೊವೈಡಿಂಗ್ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟೀಸ್ ಇನ್ ರಿಸರ್ಚ್ and policy scrutiny, intergovernmental consensus structuring, providing technical assistance with regard to investment and enterprise. So investments ಹೇಗೆ ಎನ್ಹ್ಯಾನ್ಸ್ ಮಾಡಬೇಕು ಬಿಟ್ವೀನ್ ದ ಕಂಟ್ರೀಸ್, ಇದ್ರ ಬಗ್ಗೆ ಇವರು ರೆಕಮೆಂಡೇಷನ್ಸ್ ಕೊಡ್ತಾ ಬರ್ತಾರೆ. ಆ್ಯಂಡ್ ಫೈನಲಿ ಇಂಪ್ರೂವಿಂಗ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಕಾಂಪಿಟೇಟಿವ್ನೆಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸೊ ಡೆವಲಪಿಂಗ್ ಕಂಟ್ರೀಸಲ್ಲಿ ಹೇಗೆ ನಾನು ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಇನ್ಕ್ರೀಸ್ ಮಾಡಲಿ, ಕಾಂಪಿಟೇಷನ್ನ ಹೇಗೆ ಇನ್ಕ್ರೀಸ್ ಮಾಡಲಿ, ಇದ್ರ ಬಗ್ಗೆನೂ ಇವರು ವ್ಯೂ ಪಾಯಿಂಟ್ ಕೊಡ್ತಾ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಬರ್ತಾರೆ.
That is the importance of UNCT AD. Next important topic ಬಂದು autonomous driving ADAS technology. With the adoption of ADAS technology, car manufacturers are helping to improve the overall safety of Indian roads and reduce the number of accidents and fatalities. So ADAS technology ಅಂದ್ರೆ ಏನು? Automatic cars technology. ಈ automatic cars technology Indian roadsಗೆ ತರುವ ಮೂಲಕ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಏನಾಗ್ತಿದೆ ಇಂಡಿಯಾಲಿ ಅದನ್ನು ಕಡಿಮೆ ಮಾಡ್ತಿದ್ದಾರೆ ಅನ್ನೋದೇ ಈ ಒಂದು ಕಾಂಟೆಕ್ಸ್ನ ಅರ್ಥ. ಸೊ ಅ ಸೆಲ್ಫ್ ಡ್ರೈವಿಂಗ್ ಕಾರ್ ಈಸ್ ಅ ವೆಹಿಕಲ್ ದಟ್ ಯೂಸಸ್ ಅ ಕಾಂಬಿನೇಷನ್ ಆಫ್ ಸೆನ್ಸರ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಟ್ರಾವೆಲ್ ಬಿಟ್ವೀನ್ ಡೆಸ್ಟಿನೇಷನ್ಸ್ ವಿತೌಟ್ ಅ ಹ್ಯೂಮನ್ ಆಪರೇಟರ್. ಸೊ ಈ ಒಂದು ಡ್ರೈವರ್ಲೆಸ್ ಕಾರ್ಸ್ ಆರ್ ಆಟೋನಮಸ್ ಕಾರ್ಸ್ ಅಂದರೆ ಏನು? ಇಲ್ಲಿ ಡ್ರೈವರ್ಸ್ ಇರಲ್ಲ, ಇಲ್ಲಿ ತುಂಬಾ ಸೆನ್ಸರ್ಸ್ ಯೂಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಸೊ ಡ್ರೈವರ್ಲೆಸ್ ಕಾರ್ ಆಗಿರೋದ್ರಿಂದ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಮಾಡೋದಕ್ಕೆ ಡ್ರೈವರ್ಲೆಸ್ ಕಾರ್ಸು ವಿತೌಟ್ ಎನಿ ಹ್ಯೂಮನ್ ಆಪರೇಟರ್ ಯೂಸ್ ಮಾಡದೆ ಆಟೋನಮಸ್ ಸ್ವಾಯತ್ತ ಕಾರುಗಳು. ಇದರಲ್ಲಿ 5 ಲೆವೆಲ್ಸ್ ಇರುತ್ತೆ. ಈ 5 ಲೆವೆಲ್ಸ್ ಅಂದರೆ ಏನು? ಫಸ್ಟ್ ನಾವು ಇಮೇಜ್ನ ನೋಡಿದಾಗ ಕ್ಲಿಯರಾಗಿ ನಮಗೆ ಗೊತ್ತಾಗೋಗುತ್ತೆ. ಈ ಅಡ್ವಾನ್ಸ್ ಕಾರ್ ಲೆವೆಲಲ್ಲಿ ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಮತ್ತು ಲೆವೆಲ್ 5 ಅಂತ ಇರುತ್ತೆ. ಲೆವೆಲ್ 0 ಅಂದರೆ ಏನು ಅಟಾನಮಸ್ ಫೀಚರ್ಸೇ ಇರಲ್ಲ, ಇಂಡಿಪೆಂಡೆಂಟಾಗಿ ನಡೆಯುವಂಥದ್ದು ಏನೂ ಇರೋದೇ ಇಲ್ಲ, ಎಲ್ಲದಕ್ಕೂ ಹ್ಯೂಮನ್ ಇಂಟರ್ವೆನ್ಷನ್ ಬೇಕೇ ಬೇಕಾಗುತ್ತೆ. ಅದು ಲೆವೆಲ್ 0. ಲೆವೆಲ್ 1 ಅಂದರೆ ಏನು? ದೀಸ್ ಕಾರ್ಸ್ ಕ್ಯಾನ್ ಹ್ಯಾಂಡಲ್ ಒನ್ ಟಾಸ್ಕ್ ಅಟ್ ಎ ಟೈಮ್ ಲೈಕ್ ಆಟೋಮೆಟಿಕ್ ಬ್ರೇಕಿಂಗ್. ಸೊ ಯಾವುದೋ ಒಂದು ಭಾಗದ್ದು ಆಟೋಮೆಟಿಕ್ಕಾಗಿ ಆಗಿರುತ್ತೆ, ಆ ಒಂದು ಭಾಗ ಆಟೋಮೆಟಿಕ್ಕಾಗಿ ವಿತೌಟ್ ಎನಿ ಹ್ಯೂಮನ್ ಇಂಟರ್ವೆನ್ಷನ್ ವರ್ಕ್ ಆಗಿರುತ್ತೆ. ಅದು ಲೆವೆಲ್ 1. ಲೆವೆಲ್ 2 ಅಂದರೆ ಏನು? ದೀಸ್ ಕಾರ್ಸ್ ವುಡ್ ಹ್ಯಾವ್ ಅಟ್ಲೀಸ್ಟ್ 2 ಆಟೋಮೇಟೆಡ್ ಫಂಕ್ಷನ್ಸ್. 2 ಅಂಶಗಳು ಆಟೋಮೇಟೆಡ್ ಆಗಿರುತ್ತೆ, ಅಂದರೆ ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ರಿಕ್ವೈರ್ಮೆಂಟ್ ಇರಲ್ಲ. ಸೊ 2 ಫಂಕ್ಷನಾಲಿಟಿಯಲ್ಲಿ ಇನ್ ಕೇಸ್ ಆಟೋಮ್ಯಾಟಿಕ್ ಫಂಕ್ಷನ್ಸ್ ನಡೀತಿದ್ದು ಹ್ಯೂಮನ್ ಇಂಟರ್ವೆನ್ಷನ್, ಮನುಷ್ಯರ ಇಂಟರ್ವೆನ್ಷನ್ ಏನೂ ಇಲ್ಲ ಅಂತಂದರೆ ಅದು ಲೆವೆಲ್ 2 ಆಫ್ ಆಟೋನಮಸ್ ಕಾರ್ಸ್. ಲೆವೆಲ್ 3 ಅಂದರೆ ಏನು? ದೀಸ್ ಕಾರ್ಸ್ ಕ್ಯಾನ್ ಹ್ಯಾಂಡಲ್ ಡೈನಾಮಿಕ್ ಡ್ರೈವಿಂಗ್ ಟಾಸ್ಕ್ ಬಟ್ ಸ್ಟಿಲ್ ವಿಲ್ ನೀಡ್ ಹ್ಯೂಮನ್ ಇಂಟರ್ವೆನ್ಷನ್. ಸೊ ಇಲ್ಲಿ ತಿರ್ಗಾ ಹ್ಯೂಮನ್ ಇಂಟರ್ವೆನ್ಷನ್ ಇದ್ದೇ ಇರುತ್ತೆ, ಅಟಾನಮಸ್ ಫಂಕ್ಷನಾಲಿಟಿ ಇದ್ರೂ ಹ್ಯೂಮನ್ ಇಂಟರ್ವೆನ್ಷನ್ ಇದ್ದೇ ಇರುತ್ತೆ. ಲೆವೆಲ್ 4 ಅಂದರೆ ಏನು? ದೀಸ್ ಕಾರ್ಸ್ ಆರ್ ಅಫಿಷಿಯಲಿ ಡ್ರೈವರ್ಲೆಸ್ ಇನ್ ಸರ್ಟೇನ್ ಎನ್ವೈರ್ಮೆಂಟ್ಸ್. ಕೆಲವೊಂದು ಎನ್ವೈರ್ಮೆಂಟಲ್ಲಿ ಮಾತ್ರನೇ ಇದು ಡ್ರೈವರ್ಲೆಸ್ ಆಗಿರುತ್ತೆ. ಜಾಸ್ತಿ ಪಾಪ್ಯುಲೇಷನ್, ಜಾಸ್ತಿ ಅಡಚಣೆಗಳು, ಜಾಸ್ತಿ ಡಿಸ್ಟರ್ಬೆನ್ಸ್ ಇಲ್ಲದೇ ಇರೋ ಜಾಗದಲ್ಲಿ ಇದು ಕಂಪ್ಲೀಟ್ಲಿ ಡ್ರೈವರ್ಲೆಸ್ ಆಗಿರುತ್ತೆ. ಅಂದರೆ ಆ ಒಂದು ಸ್ಪೆಸಿಫಿಕ್ ಎನ್ವೈರ್ಮೆಂಟ್ಗೆ ಈ ಒಂದು ಅಡ್ವಾನ್ಸ್ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಸೊ ಇದು ಡ್ರೈವರ್ಲೆಸ್ ಆಗಿರುತ್ತೆ, ಬಟ್ ಏನು ಅಂತಂದರೆ ಸ್ಪೆಸಿಫಿಕ್ ಎನ್ವೈರ್ಮೆಂಟ್ಸಿಗೆ ಮಾತ್ರನೇ ಇದು ಸೀಮಿತವಾಗಿರುತ್ತೆ. ಲೆವೆಲ್ 5 ಅಂದರೆ ಏನು? ದೀಸ್ ಕಾರ್ಸ್ ಕ್ಯಾನ್ ಆಪ್ರೇಟ್ ಎಂಟೈರ್ಲಿ ಆನ್ ದಿಯರ್ ಓನ್ ವಿತೌಟ್ ಎನಿ ಡ್ರೈವರ್ ಪ್ರೆಸೆನ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎನ್ವೈರ್ಮೆಂಟ್. ಯಾವುದೇ ಎನ್ವೈರ್ಮೆಂಟ್ ಆಗಿರಲಿ ಡ್ರೈವರ್ ಅವಶ್ಯಕತೆನೇ ಇರಲ್ಲ, ಎಲ್ಲನೂ ಈ ಕಾರೇ ಸುಧಾರಿಸ್ಕೊಳ್ಳುತ್ತೆ, ಇದನ್ನೇ ಪ್ಲ್ಯಾನ್ ಮಾಡುತ್ತೆ. ಸೊ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಪ್ರೋಗ್ರಾಮ್ ಆರ್ ದ ಸಿಸ್ಟಮ್ಸ್ focus on collision avoidance technology such as lane departure warning as well as blind spot applications. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದಾಗ ಬೇಸಿಕಲಿ ಇದು ಪಾರ್ಕಿಂಗ್ ಅಸಿಸ್ಟೆನ್ಸ್ ಕೊಡುತ್ತೆ, ಕ್ರಾಸ್ ಟ್ರಾಫಿಕ್ ಅಲರ್ಟನ್ನು ನೋಡ್ಕೊಳ್ಳುತ್ತೆ, ಟ್ರಾಫಿಕ್ ಸೈನ್ ರೆಕಗ್ನಿಷನ್ ಕೂಡ ಮಾಡುತ್ತೆ, ಲೇನ್ ಡಿಪಾರ್ಚರ್ ವಾರ್ನಿಂಗ್ ಕೂಡ ಕೊಡುತ್ತೆ, ಎಮರ್ಜೆನ್ಸಿ ಬ್ರೇಕಿಂಗ್, ಕೊಲಿಷನ್ ಅವಾಯ್ಡೆನ್ಸ್, ಪೆಡೆಸ್ಟ್ರಿಯನ್ ಡಿಟೆಕ್ಷನ್ ಕೂಡ ಮಾಡುತ್ತೆ, ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಕೂಡ ಇರುತ್ತೆ. ಇಲ್ಲಿ ಎಲ್ಲ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅಂದರೆ ಹಿಂದೆ ಏನು ಕಾಣಿಸುತ್ತೆ, ಸರೌಂಡಿಂಗ್ ವ್ಯೂ, ಪಾರ್ಕ್ ಅಸಿಸ್ಟೆನ್ಸ್, ರೇರ್ ಕೊಲ್ಯೂಷನ್ ವಾರ್ನಿಂಗ್, ಪಾರ್ಕಿಂಗ್ ಅಸಿಸ್ಟೆನ್ಸ್ ಎಲ್ಲದನ್ನು ಈ ಒಂದು ಅಡ್ವಾನ್ಸ್ ಕಾರ್ ಪಾರ್ಕಿಂಗ್ ಆರ್ ಅಡ್ವಾನ್ಸ್ ಸಿಸ್ಟಮಲ್ಲಿ ಪ್ರತಿಯೊಂದು ಇರುತ್ತೆ. Now let's look into the next topic. ಈ ಟಾಪಿಕಲ್ಲಿ ದ ಎಕ್ಸಿಸ್ಟಿಂಗ್ ಟಾಪಿಕಲ್ಲಿ ಬೆನಿಫಿಟ್ಸ್ ಆಫ್ ಸೆಲ್ಫ್ ಡ್ರೈವಿಂಗ್ ಕಾರ್ ಏನೇನು? ಲೇಬರ್ ಕಾಸ್ಟ್ ಕಡಿಮೆ ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ರೆಡ್ಯೂಸ್ ಬೈ 40%. ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ವಿಲ್ ಬಿ ರೆಡ್ಯೂಸ್ ಬೈ ಅಬೌಟ್ 40%. ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್ ಆಫ್ ಆಟೋನಮಸ್ ಕಾರ್ ಇನ್ಕ್ಲೂಡ್ ರಿಡಕ್ಷನ್ ಇನ್ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗುತ್ತೆ, ಎಲಿಮಿನೇಷನ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ಸ್ ಕಡಿಮೆ ಆಗುತ್ತೆ, ಕಾರ್ಬನ್ CO2 ಎಮಿಷನ್ಸ್ ಕಡಿಮೆ ಆಗಿರುತ್ತೆ. CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇವುಗಳು ಯೂಸ್ ಮಾಡೋದ್ರಿಂದ ಆಕ್ಸಿಡೆಂಟ್ಸ್ ಕೂಡ ಕಡಿಮೆ ಆಗಿ ದ ನಂಬರ್ ಆಫ್ ಡೆತ್ಸ್ ದಟ್ ಹ್ಯಾಸ್ ಅಕರ್ಡ್ ಬಿಕಾಸ್ ಆಫ್ ದೀಸ್ ಆಕ್ಸಿಡೆಂಟ್ಸ್ ಅದು ಕೂಡ ಡ್ರಾಪ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಪದ್ಮ ಅವಾರ್ಡ್ಸ್. Padma awards are one of the highest civilian awards of the country, are conferred in 3 categories: Padma Vibhushan, Padma Bhushan and Padma Shri. The awards are given in various disciplines, fields of activities which includes art, social work, public affairs, science and engineering, trade and industry, medicine, literature, education, sports and civil service. So Padma ಪ್ರಶಸ್ತಿಗಳು ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು 3 ವಿಭಾಗಗಳಲ್ಲಿ ನೀಡಲಾಗುತ್ತದೆ. ಯಾವುದದು? ಪದ್ಮವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು ವಿವಿಧ ವಿಭಾಗಗಳು
ಚಟುವಟಿಕೆಗಳು ಕ್ಷೇತ್ರಗಳಲ್ಲಿ ನೀಡಲಾಗುತ್ತದೆ. ಅಂದರೆ ಕಲೆ, ಸಾಮಾಜಿಕ ಕಾರ್ಯ, ಸಾರ್ವಜನಿಕ ವ್ಯವಹಾರಗಳು, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ವ್ಯಾಪಾರ ಮತ್ತು ಉದ್ಯಮ, ಔಷಧ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ನಾಗರಿಕ ಸೇವೆ ಇತ್ಯಾದಿ. ಈ ಎಲ್ಲ ಝೋನ್ಸಲ್ಲಿ ಜನನ ಸೆಲೆಕ್ಟ್ ಮಾಡಿ ಅವರಿಗೆ ಪದ್ಮಭೂಷಣ್ ಮತ್ತು ಪದ್ಮಶ್ರೀ ಕೊಡಲಾಗುತ್ತದೆ. These awards are announced on the occasion of Republic Day every year. ಗಣರಾಜ್ಯೋತ್ಸವ ದಿನದಂದು ಈ ಒಂದು ಅವಾರ್ಡ್ಸ್ನ ಎವ್ರಿ ಇಯರ್ ಕೊಡ್ತಾರೆ. These awards are conferred by the President of India at ceremonial functions which are held at Rashtrapati Bhavan usually in March or April for the year 2024. The list comprises 5 Padma Vibhushan, 17 Padma Bhushan and 110 Padma Shri. ಯಾರ್ಯಾರಿದು ಪದ್ಮ ವಿಭೂಷಣ್ ಬಂದು ವೈಜಯಂತಿ ಮಾಲಾ ಬಾಲಿ, ಕೊನ್ನಿಡೇಲ ಚಿರಂಜೀವಿ ಕಲೆ, ವೆಂಕಯ್ಯ ನಾಯ್ಡು ಪಬ್ಲಿಕ್ ಅಫೇರ್ಸ್, ಬಿಂದೇಶ್ವರ್ ಪಥಕ್ ಸೋಷಿಯಲ್ ವರ್ಕ್, ಪದ್ಮ ಸುಬ್ರಹ್ಮಣ್ಯಂ ಆರ್ಟ್. ಇವರಿಗೆ ಪದ್ಮ ವಿಭೂಷಣ್ ಕೊಡ್ತಿದ್ದಾರೆ. ಪದ್ಮ ಅವಾರ್ಡೀಸ್ ಫ್ರಮ್ ಕರ್ನಾಟಕ ಯಾರ್ಯಾರು? ಶ್ರೀ ಸೀತಾರಾಮ್ ಜಿಂದಾಲ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ಪದ್ಮಶ್ರೀ ಯಾರ್ಯಾರಿಗೆ? ಶ್ರೀ ರೋಹನ್ ಮಚ್ಚಂಡ ಬೋಪಣ್ಣ, ಪ್ರೇಮಾ ಧನ್ರಾಜ್, ಅನುಪಮಾ ಹೊಸಕೆರೆ, ಶ್ರೀಧರ್ ಮಕ್ಕಂ ಕೃಷ್ಣಮೂರ್ತಿ ಲಿಟರೇಚರ್ ಆ್ಯಂಡ್ ಎಜುಕೇಷನ್, ರಾಜಣ್ಣ ಫಾರ್ ಸೋಷಿಯಲ್ ವರ್ಕ್. ಇವರು ಎಲ್ಲರಿಗೂ ಇಲ್ಲಿ ಕೊಡ್ತಿದ್ದಾರೆ. ಶ್ರೀ ಚಂದ್ರಶೇಖರ್ ಚನ್ನಪಟ್ಟಣ ಮೆಡಿಸಿನ್, ಶ್ರೀ ಸೋಮಣ್ಣ ಸೋಷಿಯಲ್ ವರ್ಕ್ ಆ್ಯಂಡ್ ಶಶಿ ಸೋನಿ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ. ಇವ್ರುಗಳಿಗೆ ಪದ್ಮಶ್ರೀನ ಕೊಡ್ತಿದ್ದಾರೆ. Next topic, in short, in brief, Operation Sarvashakti. The Indian Army launched Operation Sarvashakti in Rajouri Poonch sector of Jammu and Kashmir. It has deployed forces on both sides of Pir Panjal range to target terrorists who have carried out a series of attacks on troops in the area. So, ಈ ಆಪರೇಷನ್ ಸರ್ವಶಕ್ತಿ ಯಾರು ಸ್ಟಾರ್ಟ್ ಮಾಡಿರೋದು? ಇದು ನಮ್ಮ ಇಂಡಿಯನ್ ಆರ್ಮಿ ಸ್ಟಾರ್ಟ್ ಮಾಡಿರುವಂಥದ್ದು. ಏನಕ್ಕೆ ಅಂತಂದರೆ ಟು ಎಲಿಮಿನೇಟ್, ಟು ಸ್ಯಾನಿಟೈಸ್ ದಿ ಏರಿಯಾ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಟೆರರಿಸ್ಟ್ನ ಹೋಗಲಾಡಿಸಲಿಕ್ಕೆ, ಅವರನ್ನು ಕೊಂದಲಾಕಲಿಕ್ಕೆ, ಈ ದೇಶದ್ರೋಹಿಗಳನ್ನ ಹೋಗಲಾಡಿಸಲಿಕ್ಕೆ ಈ ಒಂದು ಆಪರೇಷನ್ ಸರ್ವಶಕ್ತಿನ ಸ್ಟಾರ್ಟ್ ಮಾಡಿದ್ದಾರೆ. ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್? Focuses on locating the terrorist hideouts in the dense jungles, mountains and caves. The operation is on the lines of Operation Sarvinash of 2003 launched against terrorists south of Pir Panjal range. So ಇವರು ಏನಾದರೂ ಎಲ್ಲಾದರೂ ಪರ್ವತಗಳ ಮಧ್ಯೆ, ಕಾಡುಗಳ ಮಧ್ಯೆ ಬಚ್ಚಿಟ್ಕೊಂಡಿದ್ದರೆ, ದಟ್ಟವಾದ ಕಾಡಿನ ಮಧ್ಯದಲ್ಲಿ ಇವರೇನಾದರೂ ಅಲ್ಲಿ ಇದ್ದರೆ ಅವ್ರುಗಳನ್ನ ಹುಡುಕಾಕಿ ಪತ್ತೆ ಹಚ್ಚಿ ಇವರನ್ನು ಎಲಿಮಿನೇಟ್ ಮಾಡೋದೇ ಈ ಒಂದು ಆಪರೇಷನ್ನ ಆಬ್ಜೆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್, ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಫೆಲೋಸ್. ದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ unveiled the first batch of Vaibhav Fellows initiated in 2023. Aim is to connect the Indian science, technology, engineering, mathematics and medicine diaspora with academic and R&D institutions in India. So ಈ ಒಂದು ಏನು ಇದು ಅರ್ಥ ಅಂತಂದರೆ, ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಫೆಲೋಗಳು ಅಂದರೆ ಇಟ್ ಏಮ್ಸ್ ಟು ಕನೆಕ್ಟ್ ಇಂಡಿಯನ್ ಸೈನ್ಸ್ ಟೆಕ್ನಾಲಜಿ ಸ್ಟೆಮ್ ಡಯೋಸ್ಪೋರಾ ವಿತ್ ಅಕಾಡೆಮಿಕ್ ಆ್ಯಂಡ್ R&D ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಇಂಡಿಯನ್ ಡಯೋಸ್ಪೋರಾ ಅಂದರೆ ಯಾರು? ಇಂಡಿಯನ್ ಸಿಟಿಸನ್ಸ್, NRIs who are working in another country. ಸೊ ಅವ್ರಿಗೆ ಆ ಕಂಟ್ರಿಯಲ್ಲಿ ಎಕ್ಸ್ಪೋಜರ್ ಇರುತ್ತೆ. ಯಾವ ಡೊಮೈನಲ್ಲಿ? ಸೈನ್ಸ್ ಡೊಮೈನ್, ಟೆಕ್ನಾಲಜಿ ಡೊಮೈನ್, ಇಂಜಿನಿಯರಿಂಗ್ ಡೊಮೈನ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಮೆಡಿಸಿನ್. ಅವ್ರನ್ನ ಇಂಡಿಯನ್ ಅಕಾಡೆಮಿಕ್ ಮತ್ತು R&D ಇನ್ಸ್ಟಿಟ್ಯೂಷನ್ಸ್ ಜೊತೆ ಒಂದು ಕೊಲಾಬ್ರೇಟಿವ್ ರಿಸರ್ಚ್ ಮಾಡೋದು. ಇಂಡಿಯನ್ಸ್ ಹೂ ಆರ್ ಇನ್ USA ಆರ್ ಇನ್ UK ಅಲ್ಲಿ ಎಕ್ಸ್ಪೋಜರ್ ಇರುತ್ತೆ. ಅವರನ್ನು ಕರ್ಕೊಂಬಂದು ಇಂಡಿಯಾ ಅಲ್ಲಿರುವಂತಹ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಕಾಲರ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡಿಸಿ ಫರ್ದರ್ ಕೊಲಾಬ್ರೇಟಿವ್ ಅಪ್ರೋಚ್ ಮಾಡೋದೇ ಈ ವೈಶ್ವಿಕ್ ಭಾರತೀಯ ವೈಜ್ಞಾನಿಕ್ ಫೆಲೋಸ್. ದಿಸ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. Next topic, Jeevan Raksha Padak series of awards. President approved conferment of Jeevan Raksha Padak series of awards. It includes Sarvottam Jeevan Raksha Padak, Uttam Jeevan Raksha Padak, Jeevan Raksha Padak. These awards are given to a person who for meritorious act of human nature in saving of a life. ಸೊ ಯಾವುದೇ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿನ ಅವನ ಕಷ್ಟದಲ್ಲಿ ಇರಬೇಕಾದ್ರೆ ಸೇವ್ ಮಾಡಿದ್ದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಅವನು ಈಜಲಾಡಲಿಕ್ಕೆ ಹೋಗಿರ್ತಾನೆ, ಸಡನ್ನಾಗಿ ಅವನಿಗೆ ಆಡೋದಕ್ಕಾಗಲ್ಲ, ಅವನ ಲೈಫ್ನ ಒತ್ತೆ ಇಟ್ಟು ಇನ್ನೊಂದು ಲೈಫ್ನ ಕಾಪಾಡ್ತಾನೆ. ಅಥವಾ ಒಂದು ಟ್ರೈನ್ ಬರ್ತಿದೆ, ಒಂದು ಮಗು ಅಲ್ಲಿದೆ, ಆ ಮಗುನ ಸೇವ್ ಮಾಡಲಿಕ್ಕೋಸ್ಕರ ಇವನು ಎಗ್ರಿ ಆ ಮಗುನೂ ಸೇವ್ ಮಾಡ್ತಾನೆ, ಇವನೂ ಸೇವ್ ಮಾಡ್ಕೊಳ್ತಾನಲ್ಲ. ಸೊ ಅವ್ರ ಜೀವನ ಒತ್ತೆ ಇಟ್ಟು ಸೇವ್ ಮಾಡೋರನ್ನ ಈ ಜೀವ ರಕ್ಷಕ್ ಪದಕ್ ಸೀರೀಸ್, ಬೇರೆಯವ್ರ ಲೈಫ್ನ ಸೇವ್ ಮಾಡಿರೋದ್ರಿಂದ ಇವ್ರಿಗೆ ಈ ಒಂದು ಮೆರಿಟೋರಿಯಸ್ ಅವಾರ್ಡ್ನ ಕೂಡ ಕೊಡ್ತಾರೆ. ನೆಕ್ಸ್ಟ್ ಟಾಪಿಕ್, ಭಾರತ್ GPT, ಕನ್ವೆನ್ಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟಾರ್ಟಪ್.
Co-Roy.ai introduced Bharat GPT, India's first large language model. Chat GPT ಥರ ಭಾರತ್ GPT ಸ್ಟಾರ್ಟ್ ಮಾಡಿದ್ದಾರೆ. ಸ್ಟ್ರಾಟಜಿಕ್ ಕೊಲಾಬ್ರೇಷನ್ ವಿತ್ ನ್ಯಾಷನಲ್ ಹಬ್ ಆಫ್ ಲ್ಯಾಂಗ್ವೇಜ್ ಟೆಕ್ನಾಲಜಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜೀಸ್ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್. ಸೊ NLTM ಮೂಲಕ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದಾರೆ ಭಾರತ್ GT ಅವರು. ದಟ್ ಈಸ್ ಸ್ಟಾರ್ಟಪ್ ಬೈ ದ ಕಂಪ್ನಿ Co-Roy.ai. It aims to transform AI dialogues across 22 Indian languages with Google as its cloud technology partner. It features Aadhaar-based KYC, authentication, dialogue management using natural language processing and sentimental analysis. So, ಈ ಒಂದು ಭಾರತ್ GPT is similar to Chat GPT. ಇಲ್ಲಿಗೆ ನಮ್ಮ ಈ ಒಂದು ಸೆಷನ್ ಮುಕ್ತಾಯವಾಗುತ್ತೆ. ನಿಮಗೆ ಇದು ಲೈಕ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. Thank you for watching. All the best.